ಹರಿಃ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾತ್ ವಿಷೇಮತಃ ಸುರುಚೋ ವೇನ ಆವಹ ಸ ಬುದ್ಧಿಯಾ ಉಪಮಾ ಅಸ್ಯ ವಿಷ್ಠಾಃ ಸತಶ್ಚ ಯೋನಿಮಸತಶ್ಚ ವಿವಹ ಪಿತಾ ವಿರಾಜಾ ವೃಷಭೋ ರಯೀಣಾಂ ಅಂತರಿಕ್ಷಂ ವಿಶ್ವರೂಪ ಆವಿವೇಶ ತಮರ್ಕೈರಭ್ಯರ್ಚಂತಿ ವತ್ಸಂ ಬ್ರಹ್ಮ ಸಂತಂ ಬ್ರಹ್ಮಣಾ ವರ್ಧಯಂತಃ ಬ್ರಹ್ಮ ದೇವಾನ ಜನಯತ್ ಬ್ರಹ್ಮ ವಿಶ್ವಮಿದಂ ಜಗತ್ ಬ್ರಹ್ಮಣಃ ಕ್ಷತ್ರಂ ನಿರ್ಮಿತಂ ಬ್ರಹ್ಮ ಬ್ರಾಹ್ಮಣ ಆತ್ಮನಾ ಅಂತರಸ್ಮಿನ್ನಿಮೇ ಲೋಕಾಃ ಅಂತರ್ವಿಶ್ವಮಿದಂ ಜಗತ್ ಬ್ರಹ್ಮೈವ ಭೂತಾನಾಂ ಜ್ಯೇಷ್ಠಂ ತೇನ ಕೋರ್ಹತಿ ಸ್ಪರ್ಧಿತಂ ಬ್ರಹ್ಮನ್ ದೇವಾಸ್ತ್ರಯಸ್ತ್ರಿಗುಂಶತ್ ಬ್ರಹ್ಮನ್ನಿಂದ್ರ ಪ್ರಜಾಪತಿ ಬ್ರಹ್ಮಣಃ ವಿಶ್ವಾ ಭೂತಾನಿ ನಾವೀವಾಂತಃ ಸಮಾಹಿತಾ ಚತಸ್ರ ಆಶಾಃ ಪ್ರಚರಂತ್ವಗ್ನಯಃ ಇಮನ್ನೋ ಯಜ್ಞನ್ನಯತು ಪ್ರಜಾನನ್ ಘೃತಂ ಪಿನ್ವನ್ನದರಗಂ ಸುವೀರ್ಯಂ ಬ್ರಹ್ಮ ಸಮಿದ್ಭವತ್ಯಾಹುತೀನಾಂ. ನಾಳೆಯಿಂದ ಎಲ್ಲರಿಗೂ 7ರಿಂದ 8 ಇರುತ್ತೆ ಕ್ಲಾಸಸ್ಸು. 6:30 ಇರಲ್ಲ, 7ರಿಂದ 8 ಇರುತ್ತೆ. ಅಲ್ಲ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಮುಂಚೆ ವೇದಘೋಷ ಹೇಳಿದಲ್ಲ ಬ್ರಹ್ಮಸೂಕ್ತ, ಇವತ್ತಿನ ಉಪನ್ಯಾಸಕ್ಕೆ ಸರಿಯಾಗಿದೆ, ಅನುಗುಣವಾಗಿದೆ. ನಾವಿಲ್ಲಿ ಮಾಡಿದ್ವು ಈ 2 ತಿಂಗಳ ಕಾಲ ಛಾಂದೋಗ್ಯೋಪನಿಷತ್ತಿಂದು 6, 7, 8 ಅಧ್ಯಾಯಗಳು ಮಾಡ್ತೇವೆ. ಅದರ ಪೂರ್ವಭಾವಿಯಾಗಿ ಏನಿದೆ ಅಂತ ನೋಡಬೇಕು. ಛಾಂದೋಗ್ಯದಲ್ಲಿ ಪೂರ್ತಿ ಉಪಾಸನೆಗಳಿದೆ. ಉಪಾಸನಾ ಅಂದ್ರೇನಪ್ಪ ಅಂದರೆ ನಾವು ಧ್ಯಾನ ಅಂತ ಹೇಳ್ತೀವಲ್ಲ, ಹಾಗೆ ಏನಂದರೆ ಮನಸ್ಸನ್ನು ಶಾಸ್ತ್ರ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತ್ಕೋಬೇಕು. ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು. ಇದೆಲ್ಲ ಬಹಳ ಕಷ್ಟ ಗೊತ್ತಾ. ಅದೇ ರೀತಿ ಕೃತು ಅಂತಾರೆ, ಅಂದರೆ ನಿಶ್ಚಯ ಮಾಡ್ಕೊಂಡು ಮಾಡಬೇಕು. ದೇವತೆಯನ್ನು ಹೇಳುತ್ತೆ, ಆ ದೇವತೆಯನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳುತ್ತೆ, ಮತ್ತು ಅದರಿಂದ ಫಲ ಏನು ಅಂತ ಹೇಳುತ್ತೆ, ಎಲ್ಲ ಹೇಳುತ್ತೆ. ಅದನ್ನೆಲ್ಲ ಕುರಿತು ಯೋಚನೆ ಮಾಡ್ಕೊಂಡು ಅದು ಚಿಂತನೆ ಮಾಡಿಕೊಂಡೇ ಕೂತಿರಬೇಕು ಅಲ್ಲ. ಇದರಲ್ಲಿ ಏನಿದೆ ಅಂದರೆ
ಆರಂಭ ಎಲ್ಲಿಂದಾಗುತ್ತೆ ಅಂದರೆ ಅಭ್ಯುದಯಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳೆಲ್ಲ ಮುಂಚೆ ಬರುತ್ತೆ. ಅಭ್ಯುದಯ ಅಂದ್ರೇನು? ಸಾಧಾರಣವಾಗಿ ಎಲ್ಲರೂ ಇಷ್ಟಪಡ್ತಾರಲ್ಲ, ಏನೋ ನನಗೆ ಸರಿಯಾಗಿರೋ ಮಕ್ಕಳಾಗಬೇಕು, ನಾನು ಸುಂದರವಾಗಿರಬೇಕು, ಆರೋಗ್ಯವಾಗಿರಬೇಕು, ನನಗೆ ಮನೆ ಬೇಕು, ಮಠ ಬೇಕು ಇತ್ಯಾದಿ ಎಲ್ಲ ಕೇಳ್ತೀವಲ್ಲ, ಇದನ್ನೆಲ್ಲ ಅಭ್ಯುದಯ ಅಂತಾರೆ. ಗೊತ್ತಾಯ್ತಾ? ಅಂದರೆ ಮೇಲೆ ಬರಬೇಕು ಹೇಳ್ತಾರಲ್ಲಪ್ಪ, ಅಂದರೆ ಲೌಕಿಕವಾಗಿ ಚೆನ್ನಾಗಿ ಬಾಳಬೇಕು ಅನ್ನೋದಿಲ್ಲ, ಇದನ್ನು ಅಭ್ಯುದಯ ಅಂತಾರೆ. ಈಗ ಅಭ್ಯುದಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇದೆ, ಅದರಲ್ಲೆಲ್ಲ ಈಶ್ವರನ ಚಿಂತನೆನೇ ಇರುತ್ತೆ, ದೇವತೆಗಳ ಚಿಂತನೆಗಳೆಲ್ಲ ಇರುತ್ತೆ. ಗೊತ್ತಾಯ್ತಾ? ಆ ದೇವತೆಗಳು ಹೇಗಿದ್ದಾರೆ ಅದು ಇದು ಎಲ್ಲ ಹೇಳುತ್ತೆ. ಆ ದೇವತೆಗಳು ಹೇಗಿದ್ದಾರೋ ಅಂತ ಹೇಳುತ್ತೋ ಅದೇ ರೀತಿ ಮಾಡಬೇಕು. ಅದು ತಪ್ಪಿದ್ರೆ ಬೂದಿಲಿ ಮಾಡಿರೋ ಹೋಮ ಏನು ಕೆಲಸಕ್ಕೆ ಬರೋಲ್ಲ, ಅದು ಬೇರೆ ಥರ ಮಾಡಿದರೆ ಪ್ರಯೋಜನವಿಲ್ಲ ಅಂತೆಲ್ಲ ಹೇಳ್ತೀವಿ. ಗೊತ್ತಾಯ್ತಾ? ಅಭ್ಯುದಯದಿಂದ ಆರಂಭ ಮಾಡಿಕೊಂಡು ಕ್ರಮೇಣ ಹೇಗೆ ಮುಂದುವರಿಯುತ್ತೆ ಅಂತ ನೋಡಿ, ತುಂಬ ವಿಚಿತ್ರವಾಗಿದೆ. ಇದು ಸಾಧಾರಣವಾಗಿ ಜೀವನದಲ್ಲಿ ನಮ್ಮೆಲ್ಲರ ಮನೋಭಾವ ಏನಿರುತ್ತೋ ಅದನ್ನು ನೋಡ್ಕೊಳ್ಳಿ. ನಾನು ಮುಂಚೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಹೋಗ್ತೀನಿ ಅಷ್ಟೇ, ನನಗೆ ಬೇಕಾಗಿರೋದೇನೋ ಒಂದು ಕೆಲಸ ಬೇಕು, ನಾನು ಸಂಪಾದನೆ ಮಾಡಬೇಕು ಅಂತ ಬರುತ್ತೆ. ಸೇರ್ಕೊಂಡ ಮೇಲೆ ಸ್ವಲ್ಪ ದಿವಸ ಆಗ್ತಾ ಇದ್ದಾಗೇ ಕಾಂಪಿಟೇಷನ್ ನಾನು ಮೇಲೆ ಅಲ್ಲಿ ಬರಬೇಕು ಅಂತ ಬರುತ್ತೆ. ಎಲ್ಲಿವರೆಗೂ ಬರಬೇಕು? ಮೇಲೆ ಅತ್ಯುನ್ನತ ಸ್ಥಾನದವರೆಗೂ ಹೋಗಬೇಕು ಅಂತ ಆಸೆ ಆಗುತ್ತೆ. ಎಲ್ಲರ ಮನೋಭಾವ ಇದೆ ತಾನೆ? ಉಪಾಸನೆಗಳಲ್ಲೂ ಹಾಗೇ ಇದೆ. ವೈದಿಕ ಉಪಾಸನೆಗಳು ಏನಪ್ಪ ಅಂದರೆ, ನೀನು ಇದನ್ನು ಮಾಡಿದ್ರೆ ಈ ಫಲ ಸಿಗುತ್ತೆ, ಈ ಫಲ ಸಿಗುತ್ತೆ ಅಂತ ಮುಂಚೆ ಅಭ್ಯುದಯ ಕೇಳುತ್ತೆ. ಮುಂದೆ ಹೋಗ್ತಾ ಇದೆ ಅಭ್ಯುದಯ ಎಲ್ಲಿವರೆ ತೊಗೊಂಡು ಹೋಗುತ್ತೆ ಅಂದರೆ, ನಾನೇ ಆ ದೇವತೆ ಆಗಬೇಕು ಅಲ್ಲಿವರೆಗೂ ತೊಗೊಂಡೋಗುತ್ತೆ. ನಾನೇ ಅಗ್ನಿ ಆಗ್ಬಿಟ್ಟು ಹುಟ್ಟಬೇಕು, ನಾನೇ ವೈಶ್ವಾನರನಾಗಿ ಹುಟ್ಟಬೇಕು, ಇಲ್ಲಿವರೆಗೂ ಹೊಟ್ಟೋಗುತ್ತೆ. ಪ್ರಮೋಷನ್ ಗೊತ್ತಾಯ್ತಲ್ಲ? ಹೀಗೆ ಮಾಡ್ಕೊಂಡು ಹೋದರೆ ಅಲ್ಲಿ ಏನಾಗುತ್ತೆ ಅಂದರೆ, ಸಹಜವಾಗಿ ನಾನು ಈಶ್ವರನಾಗಿ ಬಿಡಬೇಕು ಅನ್ನೋದು ಬರುತ್ತೆ. ಕೊನೆ ಪಕ್ಷ ನಾನು ಈಶ್ವರನ ಲೋಕಕ್ಕೆ ಹೋಗಬೇಕು ಅಂತಾದರೂ ಬರುತ್ತೆ. ಮುಂಚೆ ಬರೋದು ಅದೇ, ಈಶ್ವರನ ಲೋಕಕ್ಕೆ ಹೋಗಬೇಕು. ಈಶ್ವರನ ಲೋಕಕ್ಕೆ ಒಂದು ಸಲ ಹೋದ್ಮೇಲೆ ನಾನು ಮುಂದಿನ ಸಲ ಇನ್ನೊಂದು ವಾಪಸ್ ಬರ್ತಾನೆ, ಪುನಃ ಏನು ನಾನೇ ಈಶ್ವರನ ಆಗ್ಬಿಡಬೇಕು ಅಂತ ಕೂಡ ಹೋಗಿ ಮಾಡ್ತಾರೆ. ಅಲ್ಲಿಗೆ ಏನಾಯ್ತು ನೋಡಿದರೆ, ಭಾಳ ಚೆನ್ನಾಗಿ ಗಮನಿಸ್ಬೇಕು ನೀವು. ಇಲ್ಲಿ ಅಭ್ಯುದಯಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರುವಾಗ ಶಾಸ್ತ್ರದಲ್ಲೇ ಒಂದು ದೃಷ್ಟಿ ಇದೆ. ಸಮಗ್ರವಾಗಿ ಚಿಂತನೆ ಮಾಡಿ ಅತ್ಯುನ್ನತವಾಗಿರ್ತಕ್ಕಂಥದ್ದು ಯಾವುದು ಅನ್ನೋದು ಅದಕ್ಕೆ ಗೊತ್ತು. ಅರ್ಥವಾಗ್ತಾ ಇದೆಯಾ? ನಾವು ಹೇಗಿರುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಆರಂಭದಲ್ಲಿ ಬರೋಲ್ಲ, ಯಾರಿಗೂ ಬರೋಲ್ಲ. ನೀವೇ ಹೇಳಿ, ನಾನು BTech ಪಾಸ್ ಮಾಡ್ತಾ ಇದ್ದಾಗೇನೆ ಗೊತ್ತಾಯ್ತಾ CEO ಆಗಬೇಕು ದೊಡ್ಡ ಕಂಪನಿಗೆ ಅಂತಂದ್ರೆ ಆಗುತ್ತಾ? ಯಾರೂ ಮಾಡಲ್ಲ. ಅದು ಬರುತ್ತೆ ಆಸೆ, ಗೊತ್ತಾಯ್ತಾ? ಹಾಗೇನೆ ಇಲ್ಲೂ. ಆದರೆ ನೋಡಿ, ವೈದಿಕ ಉಪಾಸನೆಗಳಲ್ಲಿರ್ತಕ್ಕಂಥ ವಿಶೇಷ ಏನು ಅಂದರೆ, ಅದು ಸಮಗ್ರ ಚಿಂತನೆ ಮಾಡುತ್ತೆ. ಸಮಗ್ರ ಚಿಂತನೆ ಅಂದ್ರೇನು? ನಾನು ಇದನ್ನು ಮಾಡ್ತಾ ಇರುವಾಗ ನನ್ನ ಯಾವ ಹಿತಕ್ಕೂ ಅಡ್ಡ ಆಗಬಾರ್ದು, ನನ್ನ ಮುಂದಿನ ಪ್ರಗತಿಗೆ ಅಡ್ಡ ಆಗಬಾರ್ದು, ಎಲ್ಲ ದೃಷ್ಟಿಯಿಂದಲೂ ನಾನು ಸರಿಯಾಗಿರಬೇಕು. ಇನ್ನೊಬ್ಬ ದೇವತೆ ಅದೇ ಅಂತ ಇಟ್ಕೊಳ್ಳಿ. ದೇವತೆ ಆಗೋ ತನಕ ಆದರೆ ಆಮೇಲೆ ಮುಂದಕ್ಕೆ ಹೋಗೋದಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಇವಾಗ ಕೆಡಿಸ್ಕೊಳ್ಳೋದಿಲ್ಲ, ಕಾಂಪಿಟೇಷನ್ ಮಾಡಿ. ಅರ್ಥವಾಗ್ತಾ ಇದೆ ನಿಮಗೆ?
ದೇವತೆಗಳದ್ದು ಕಾಂಪಿಟಿಷನ್ ಇಲ್ಲ. ಕಾಂಪಿಟಿಷನ್ ಮಾಡಿದ್ರೆ ಕೆನೆಗೆ ಹೊಡೆದು ಕಳಿಸ್ತಾರೆ. ಕಾಂಪಿಟಿಷನ್ ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? ಅದರಲ್ಲಿ ಏನು ಅಂದರೆ, ನಾವು ವೈದಿಕವಾಗಿರೋ ಪರಂಪರೆನೇ ವೈದಿಕ ಮಾರ್ಗದಲ್ಲೇ ಮುಂದಕ್ಕೆ ಹೋಗೋದಕ್ಕೂ ಸಾಧಾರಣವಾಗಿ ನಮ್ಮ ಮನಸ್ಸಿನಲ್ಲಿ ಇರೋದಕ್ಕೂ ವ್ಯತ್ಯಾಸ ನೋಡಿ. ಏನು ಮಾಡ್ತೀನಿ ಅಂದರೆ, ಆಗ ನಾನು ಮಿನಿಸ್ಟರ್ ಆಗಬೇಕು ಅಂದರೆ ಏನು ಬೇಕು ಅಂದರೆ ಅದು ಮಾಡ್ತೀನಿ. ಅದೇನು ಮಾನ ಮರ್ಯಾದೆ ಧರ್ಮ ಅಧರ್ಮ ಒಂದೂ ನೋಡೋದಿಲ್ಲ. ಕಳ್ತನ ಮಾಡ್ತೀನಿ, ಸುಳ್ಳು ಹೇಳ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಹೌದೋ ಇಲ್ವೋ? ಆದರೆ ಇಲ್ಲಿ ಹಾಗಲ್ಲ. ಹಾಗೆ ನೀನು ಹಾಗೆ ಮಾಡಿದ್ರೆ ಮುಂದೆ ನಿನ್ನ ಕೆರಿಯರ್ ಹಾಳಾಗೋಗುತ್ತೆ. ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಗಿದೆ ಅಂದರೆ, ನಾನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗೋದಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ ವಿನಃ ಅಧರ್ಮವನ್ನು ಪೂರ್ತಿ ತಡೆಗಟ್ಟುತ್ತೆ. ನಾನು ಹೇಳಿದ ಪಾಯಿಂಟ್ ಗೊತ್ತಾಗ್ತಾ ಇದೆ ಪ್ರತಿಯೊಬ್ಬರಿಗೂ? ನಾವು ಮೇಲಕ್ಕೆ ಬರಬೇಕು ಅಂದರೆ ಏನಂದ್ರೆ ಅದು ಮಾಡೋ ಹಾಗಿಲ್ಲ. ನಾನು ಸದ್ಯಕ್ಕೆ ಮೇಲೆ ಬರೋದು ಅಂದರೆ ಈಗ ಇಷ್ಟು ನಾನು ಮಾಡ್ತೀನಿ, ಇದಕ್ಕೇನು ಮಾಡಬೇಕು ನಂಗೆ ಗೊತ್ತು ಅಂತ ಅನ್ನೋ ಹಾಗಿಲ್ಲ. ಗೊತ್ತಾಯ್ತಾ? ಹೀಗೆ ಕರ್ಕೊಂಡು ಹೋಗಿದ್ದು ಏನಾಯಿತು ಅಂದರೆ, ಯಾವುದೇ ಹಂತದಲ್ಲೂ ನನ್ನ ಭವಿಷ್ಯವನ್ನು ನಾನು ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ನನ್ನ ಭವಿಷ್ಯವನ್ನು ನಾನು ಕೆಡಿಸ್ಕೋತೀನಿ. ಇಲ್ಲಿ ಬರೀ ಲೌಕಿಕವಾಗಿ ಮುಂದೆ ಹೋದರೆ ನನ್ನ ಭವಿಷ್ಯವನ್ನು ನಾನು ಕೆಡಿಸ್ಕೋತೀನಿ. ಅಲ್ಲಿ ಭವಿಷ್ಯನ ಕೆಡಿಸ್ಕೊಳ್ಳೋದು ಅನ್ನೋದು ಇಲ್ಲವೇ ಇಲ್ಲ. ಹೋಗೋದು ಮುಂದಕ್ಕೇನೆ. ಗೊತ್ತಾಯ್ತಾ? ಹಾಗೆ ಕ್ರಮಕ್ರಮ ಕರ್ಕೊಂಡು ಹೋಗುತ್ತೆ. ಗೊತ್ತಾಯ್ತಾ? ಆಮೇಲೆ ವೈಶ್ವಾನರ ಉಪಾಸನೆ ಅಂತ ಆರಂಭ ಮಾಡುತ್ತೆ. ಏನು ವೈಶ್ವಾನರನ ಅಂದರೆ, ನಾನು ವೈಶ್ವಾನರ ಲೋಕಕ್ಕೆ ಹೋಗಬೇಕು ಅಂತ ಅಲ್ಲಿ ಮುಂಚೆ. ವೈಶ್ವಾನರ ಲೋಕಕ್ಕೆ ಹೋದ್ಮೇಲೆ ಸರಿ ಅಲ್ಲಿ ಫಲ ಸಿಗುತ್ತೆ, ಹೋಗ್ತಾನೆ. ಆ ಬ್ರಹ್ಮಗುಣಾಲೋಕ ಪುನರಾವರ್ತಿ 100 ಜನ. ಅಲ್ಲಿಗೆ ಹೋದ್ಮೇಲೂ ಅಲ್ಲಿನ ಫಲ ಮುಗಿತಾ ಇದ್ದಾಗ ವಾಪಸ್ ಬರ್ತಾನೆ. ಆದ್ದರಿಂದ ವಾಪಸ್ ಬಂದಮೇಲೆ ಇಲ್ಲಿ ಏನು ಅಂದರೆ, ಅವನಿಗೆ ಸಂಸ್ಕಾರ ಇದೆ. ಚೆನ್ನಾಗಿದೆ, ನಾನೇ ವೈಶ್ವಾನರ ಹೋಗಿ ಪ್ರಯತ್ನ ಪಡ್ತೀನಿ ಅಂತಾನೆ. ನಾನೇ ವೈಶ್ವಾನರ ಹೋಗಿ ಪ್ರಯತ್ನ ಪಡ್ತೀನಿ ಅಂದರೆ ವೈಶ್ವಾನರ ನಂಗೆ ಅಡ್ಡಿ ಬರಲ್ಲ. ಮಾಡು ಬಾ ಅಂತಾನೆ. ಆದರೆ ಅಡ್ಡಿ ಮಾಡಿದ್ರೂ ನಾನು ಅದನ್ನು ತಟ್ಕೊಳ್ಬೇಕು. ನೋಡಿ, ಬರೀ ಕಾಮ್ಯ ಕರ್ಮಗಳದ್ದಾಗಿದೆ. ಇವಾಗ ಇಂದ್ರ ಪದವಿಗೆ ಏನು ಮಾಡಬೇಕು? 100 ಅಶ್ವಮೇಧಗಳು ಮಾಡಬೇಕು. ಯಾವನಾದ್ರೂ 100 ಅಶ್ವಮೇಧಕ್ಕೆ ಬಂದ ಅಂದರೆ ಅವನಿಗೆ ಕಾಂಪಿಟೇಷನ್. ಅವನಿಗೆ ಅವನದಕ್ಕೋಸ್ಕರ ಆಗೋದಕ್ಕೆ ಬಿಡೋದೇ ಇಲ್ಲ. ತೊಂದರೆ ಮಾಡ್ತಾರೋ ಇಲ್ಲೋ ದೇವತೆಗಳು. ಆದರೆ ಯಾವುದೋ ಒಂದು ಹಂತಕ್ಕೆ ಹೋದ ಕೂಡಲೇ ಆಮೇಲೆ ಏನು ಮಾಡೋದಿಲ್ಲ. ಇಲ್ಲಿ ನಾನು ಅಗ್ನಿದೇವತೆ ಆಗಬೇಕು ಅಂತ ನಾನು ಪ್ರಯತ್ನ ಪಟ್ಟರೆ, ಗೊತ್ತಾಯ್ತಾ, ಯಾವ ರೀತಿ ಪ್ರಯತ್ನ ಪಡ್ತೀನಿ ಅದನ್ನೆಲ್ಲ ಶಾಸ್ತ್ರ ಹೇಳ್ಕೊಡುತ್ತೆ. ಅಡ್ಡಿ ಬರದೇ ಇರೋ ಹಾಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ಕೊನೆಯಿಂದಲೇ ಬರುತ್ತೆ. ಏನಪ್ಪ ಅಂದರೆ ಶಾಂಡಿಲ್ಯ ವಿದ್ಯೆ ಅಂತಾರೆ. ಶಾಂಡಿಲ್ಯ ವಿದ್ಯೆ ಅಂದರೆ ಏನಪ್ಪ ಅಂದರೆ, ನಾನು ಮನಸ್ಸಿನಲ್ಲಿ ಹೀಗೆ ತೀರ್ಮಾನ ಮಾಡಿಕೊಳ್ಬೇಕು. ಏನು ತೀರ್ಮಾನ ಅಂದರೆ, ಈ ಜಗತ್ತೆಲ್ಲವೂ ತಜ್ಜ ತಲ್ಲ ತದನ. ಅದರಿಂದ ಇದು ತಜ್ಜಲಾನ್. ಅಕ್ರೋನಿಮ್ ಅಂತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಅಕ್ರೋನಿಮ್. ಈ ಜಗತ್ತೆಲ್ಲ ಏನು ಅಂದರೆ ತಜ್ಜ. ತತ್ ಅಂದರೆ ಬ್ರಹ್ಮ. ಬ್ರಹ್ಮದಿಂದಲೇ ಹುಟ್ಟಿದೆ. ಗೊತ್ತಾಯ್ತಾ? ತಲ್ಲ ಅದರಲ್ಲೇ ಲೈವಾಗುತ್ತೆ. ತದನ ಅದರಲ್ಲೇ ವ್ಯವಹಾರ ಮಾಡ್ತಾ ಇದೆ. ಹುಟ್ಟೋದು, ಮುಳುಗೋದು, ಮಧ್ಯೆ ಇರೋ ವ್ಯವಹಾರ ಮಾಡೋದು. ಈ ಜಗತ್ತೆಲ್ಲವೂ ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲೇ ವ್ಯಾಪಾರ ಮಾಡಿಕೊಂಡಿದ್ದು, ಬ್ರಹ್ಮದಲ್ಲೇ ಲೈವ್ ಆಗುತ್ತೆ, ಪುನಃ ಬರುತ್ತೆ, ಹೋಗುತ್ತೆ. ಹೀಗೆ ಹೋಗ್ತಾ ಇದೆ. ಅದರಿಂದ ನೀನು
ಇಲ್ಲಿ ಮೇಲೆ ಹೋಗಬೇಕು, ಇನ್ನೂ ಮೇಲೆ ಹೋಗಬೇಕು ಅಂದರೆ ಇನ್ನೂ ಮುಂದಕ್ಕೆ. ಹೇಗೆ ಅಂದರೆ ತಜ್ಜಲಾನ್ಯತಿ ಶಾಂತ ಉಪಾಸೀತ. ಈ ಬ್ರಹ್ಮವನ್ನು ನೀನು ಚೆನ್ನಾಗಿ ನಿಶ್ಚಯ ಮಾಡಿಕೊಂಡು ನೀನು ಉಪಾಸನೆ ಮಾಡು. ಅಂದ್ರೇನು? ಮನಸ್ಸು ಶಾಂತವಾಗಬೇಕು. ಎಲ್ಲ ಬ್ರಹ್ಮವಾಗಿದೆ, ಒಂದು ಬೇರೆ ಇಲ್ಲವೇ ಇಲ್ಲ ಅಂತ ಹೇಳಿದ ಕೂಡಲೇ ನಾನು ನಿಜವಾಗಲೂ ಈ ವಾಕ್ಯವನ್ನು ನಂಬಿ ಅದನ್ನು ಹೃದಯದಲ್ಲಿ ನನ್ನ ಸಂಸ್ಕಾರದಲ್ಲಿ ಸೇರಿಸಿದ್ರೆ ಎಷ್ಟು ಬದಲಾವಣೆಗಳಾಗುತ್ತೆ. ನಿಮ್ಗೆ ಬರ್ತಾ ಇದೆಯಾ? ಮನಸ್ಸಿಗೆ ಬರ್ತಾ ಇದೆಯಾ? ಎಲ್ಲವೂ ಬ್ರಹ್ಮೆ ಅಂತ ಗಮನಿಸ್ಕೊಂಡು ಏನು ಒಳಗಡೆ ಇರೋ ಎಲ್ಲ ಕಲ್ಮಶಗಳು ಅದು ಇದು ಎಲ್ಲ ಒಂದು ಬರೋಕ್ಕೆ ಅವಕಾಶ ಕೊಡಲ್ಲ, ಅಲ್ಲಿವರೆ ತೊಗೊಂಡೋಗುತ್ತೆ. ಗೊತ್ತಾಯ್ತಲ್ಲ? ಆದ್ದರಿಂದ ಶಾಂತವಾಗಿದ್ಕೊಂಡು ಹೀಗೆ ನೀನು ಉಪಾಸನೆ ಮಾಡು. ಕರ್ತವಂದ್ರೆ ನಿಶ್ಚಯ ಮಾಡ್ಕೊಂಡು ಉಪಾಸನೆ ಮಾಡು. ಯಾರನ್ನ? ಬ್ರಹ್ಮವನ್ನ. ಬ್ರಹ್ಮನ ಹೇಗೆ ಉಪಾಸನೆ ಮಾಡಬೇಕು? ಸರಿ, ಇಲ್ಲಿದಾನಲ್ಲ, ಇಲ್ಲಿ ಏನೇನಿದೆಯಲ್ಲ, ಮನೋಮಯ. ಗೊತ್ತಾಯ್ತಾ? ಪ್ರಾಣಮಯ. ಇಲ್ಲಿ ಏನೇನು ವ್ಯವಹಾರಗಳಾಗ್ತಾ ಇದೆಯೋ ಇದರ ಸಮಷ್ಟಿನಲ್ಲಿ ಇರೋದಲ್ಲ ಅವನೇ ತಾನೆ, ಈಶ್ವರನು. ಗೊತ್ತಾಗ್ತಾ ಇದೆಯಾ ಹೇಳಿದ್ದು? ಶರೀರದಲ್ಲಿರೋ ವ್ಯವಹಾರ ಏನೇನಾಗ್ತಾ ಇದೆಯೋ ಈ ಎಲ್ಲ ವ್ಯವಹಾರವನ್ನು ನಡೆಸ್ತಾ ಇರೋದು ಆ ಪರಮಾತ್ಮ. ಇದೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ಇವಾಗ ಜಾಗೃತ ಕಾಲದಲ್ಲಿ ನನ್ನ ಇವೆಲ್ಲ ವ್ಯವಹಾರವನ್ನು, ನನ್ನ ಅಂದರೆ ನಮ್ಮೆಲ್ಲರ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥ ವೈಶ್ವಾನರನು. ನಮ್ಮೆಲ್ಲರ ಸ್ವಪ್ನ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥವನು ತೈಜಸ್ಸನು. ನಮ್ಮೆಲ್ಲರ ಸುಷುಪ್ತಿಯನ್ನು ವ್ಯವಸ್ಥೆ ಮಾಡ್ತಾ ಇರೋನು ಈಶ್ವರನು, ಪ್ರಾಜ್ಞನು. ನಮ್ಗೆ ಅರ್ಥ ಆಗ್ತಾ ಇದೆಯಾ? ನಾವೇನು ಅಂದ್ಕೊಂಡಿದ್ದೀವಿ? ನಾನೆಲ್ಲ ಮಾಡ್ತಾ ಇದ್ದೀನಿ, ನಾನೇ ಚಿಂತನೆ ಮಾಡ್ತಾ ಇದ್ದೀನಿ, ನಾನು 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 ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ತಿಳ್ಕೊಬೇಡ. ನೀನು ಮಾಡ್ದಂತೆ ನೀನು ಅನ್ಕೋತಾ ಇದೀಯ ಅಷ್ಟೇ. ನಿಜವಾಗಲೂ ನಿನ್ನ ಪ್ರಾರಬ್ಧ, ನಿನ್ನ ಕರ್ಮವನ್ನು ಹಿಡಿದು ಒಳಗಡೆ ಈ ವ್ಯವಹಾರ ಎಲ್ಲ ನಡೆಸ್ತಾ ಇರತಕ್ಕಂಥವನು ಆ ವೈಶ್ವಾನರನು. ಸ್ಪಷ್ಟವಾಗಲಿಲ್ವಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ಜೀರ್ಣ ಮಾಡಿಕೊಳ್ಳೋನು, ನಾನು ಜೀರ್ಣ ಮಾಡ್ಕೋತೀನಿ ರೀ ಅಂತೀನಿ. ಜೀರ್ಣ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಜೀರ್ಣ ಮಾಡ್ತಾ ಇರೋ ನಾನೇ. ನಾನು ಮಾಡ್ಕೋತೀನಿ ನಾನು ಹೇಳಿದ್ರು ಸುಳ್ಳದು. ಅದನ್ನು ಮಾಡ್ತಾ ಇರೋನು ವೈಶ್ವಾನರನು. ಗೊತ್ತಾಯ್ತಾ? ಇವಾಗ ನನ್ನ ಇಂದ್ರಿಯಗಳಲ್ಲಿ ಬೇಕಾದಷ್ಟು ವಿಸ್ಮಯಕಾರಕವಾಗಿರ್ತಕ್ಕಂಥ ವ್ಯವಹಾರ ನಡೆದರೆ ಅದರ ಫಲವಾಗಿ ನಾನು ಈ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೋತೀನಿ, ತಿಳ್ಕೊತೀನಿ. ಇಂದ್ರಿಯಗಳಲ್ಲಿ, ಬುದ್ಧಿನಲ್ಲಿ ವಿಪರೀತ ಕೆಲಸ ಆಗಬೇಕು. ಆ ಕೆಲಸ ಎಷ್ಟು ಜಟಿಲವಾಗಿದೆ ಅಂದರೆ ವಿಜ್ಞಾನಿಗಳು ಕೈ ಮುಗಿದ್ಬಿಟ್ರು, ಇದನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ಅಷ್ಟು ಜಟಿಲವಾಗಿರೋ ವ್ಯವಹಾರ. ಗೊತ್ತಾಯ್ತಾ? ನಿಮಗೆಲ್ಲ ಈಗಿನ ಕಾಲದಲ್ಲಿ ಗೊತ್ತಿರುತ್ತೆ. ಏನಿಲ್ಲ, ಒಂದು ಸೊಳ್ಳೆ ಕಚ್ಚಿತು ಅಂತಂದರೆ ವಿಷ ಹೀಗೆ ಹೋಯ್ತೋ ಇಲ್ಲ ನನಗೇನು ಗೊತ್ತೇ ಇಲ್ಲ. ಆ ವಿಷ ಒಳಗಡೆ ಹೋದ ಕೂಡಲೇ ಒಳಗಡೆಯಿಂದ ಕೋಟಿ ಕೋಟಿ ಸೈನಿಕರು ಬರ್ತಾರೆ ಅದನ್ನು ಎದುರಿಸೋದಕ್ಕೆ. ಆ ವಿಷವನ್ನೆಲ್ಲ ಕೊಲ್ತಾರೆ, ಕೊಂದ್ಬಿಟ್ಟು ಅವರು ಸತ್ತು ಹೋಗ್ತಾರೆ.
ಆಮೇಲೆ ಅವ್ರ ಶವಗಳನ್ನೆಲ್ಲನೂ ತೊಗೊಂಡ್ಬಿಟ್ಟು ರಕ್ತ ಪರಿಚಲನೆ ಮಾಡಿ, ರಕ್ತ ಪರಿಚಲನೆಯಿಂದ ಎಲ್ಲ ಮಲಮೂತ್ರಗಳು ಹೊರಟೋಗುತ್ತೆ. ನಮಗೆ ಗೊತ್ತಾಯಿತು, ಸೊಳ್ಳೆ ಕಳೆದುಕೊಳ್ಳಿ ಹೀಗೆ ಅಂದ್ಕೊಳ್ಳೋದು ಗೊತ್ತಷ್ಟೇ ನಮಗೆ. ಏನು ಗೊತ್ತು ನಮಗೆ? ಇಷ್ಟೊಂದು ನಡೀತಾ ಇದೆಯಲ್ಲ. ಆದ್ದರಿಂದ ಇದನ್ನೆಲ್ಲ ನೆನಪಿಟ್ಕೊಂಡ್ರೆ ಮನಸ್ಸಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಕಾರ ಉಂಟಾಗುತ್ತೆ. ಅದೇನದು? ಪರಿಶುದ್ಧತೆ. ಆಯ್ತಾ? ಅದರಿಂದ ಏನಾದ್ರೆ ಫಲ ಅಂದರೆ, ನಾನು ಅಭ್ಯುದಯಕ್ಕೋಸ್ಕರ ಅಂತ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಅಧರ್ಮ ಜರುಗಲ್ಲ. ಎಲ್ಲವೂ ಬ್ರಹ್ಮೇನಪ್ಪ, ನಾನು ಏನು ಮಾಡಿದ್ರು ಅದು ನೋಡ್ತಲೇ ಇದೆ. ನಾನು ಏನಂದ್ರೆ ಅದು ಮಾಡೋ ಹಾಗಿಲ್ಲ. ಮಾಡಿದ್ರೆ ಅಲ್ಲೇ ತಕ್ಷಣವೇ ಔಟ್, ತಕ್ಷಣ ಕೆಳಗೆ ಬಿದ್ದೆ ಅಂತಲೇ ಅರ್ಥ. ಗೊತ್ತಾಯ್ತಾ? ಆದ್ದರಿಂದ ಹೀಗಿದ್ಕೊಂಡು ಅವನು ಈ ವ್ಯವಹಾರಗಳನ್ನೆಲ್ಲ ನಡೆಸ್ತಾ ಇರತಕ್ಕಂಥವ್ನು ಏನಿದೆಯೋ ಅದನ್ನ ಅವನು ಮನೋಮೀನು, ಪುರಾಣ ಮೀನು ಇತ್ಯಾದಿ ಎಲ್ಲ ಇಟ್ಕೊಂಡು, ಸರ್ವಕಾಮನು, ಸತ್ಯ ಸಂಕಲ್ಪನೂ ಎಲ್ಲ ಇಟ್ಕೊಂಡು ಮಾಡಬೇಕು. ಈಶ್ವರನ ಉಪಾಸನೆ ಮಾಡಬೇಕು ಅಂತ. ಹೀಗೆ ಈಶ್ವರನ ಉಪಾಸನೆ ಮಾಡಿದ್ರೆ ಅವನಿಗೆ ಈಶ್ವರ ಲೋಕ ಪ್ರಾಪ್ತಿ ಆಗುತ್ತೆ. ಅರ್ಥವಾಗ್ತಾ ಇದೆ ನಿಮಗೆ? ಏನೂ ಎಲ್ಲ ಕಥೆ ನಾವು ನೋಡಿದ್ದೀವಿ. ಈಶ್ವರ ಲೋಕಗಳು ಇಲ್ಲ, ಏನೂ ಇಲ್ಲ. ಟೆಲಿಸ್ಕೋಪ್ ಮೇಲೆಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಎಲ್ಲೇನಿದೆ? ಏನೂ ಇಲ್ಲ. ಚಂದ್ರಲೋಕ ಅಂತಾರೆ, ಏನಿಲ್ಲ ಅಲ್ಲಿ. ಎಲ್ಲ ಹೋಗಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಬರ್ತವಿಲ್ಲ ಈ ಪ್ರಶ್ನೆ? ಇವಾಗ ಇದು ಛಾಂದೋಗ್ಯದಲ್ಲಿ ಬರುತ್ತೆ. ಈ ಲೋಕಗಳು ಇಲ್ಲ ಅಂತಲ್ಲ, ಆದರೆ ಈ ಲೋಕಗಳ ರಚನೆಯೇ ಬೇರೆ. ಅವೆಲ್ಲವೂ ಮಾನಸಿಕ ಲೋಕಗಳು. ಮಾನಸಿಕ ಲೋಕ ಅಂದರೆ ಹೇಗೆ ಅಂದರೆ, ನನ್ನ ಸ್ವಪ್ನದಲ್ಲಿರೋದು ಮಾನಸಿಕ ಲೋಕ. ಇವಾಗ ನನ್ನ ಮಾನಸಿಕ ಲೋಕ ನಾನು ಅನುಭವಿಸ್ತಾ ಇದ್ದೀನೋ ಇಲ್ವೋ? ಎಲ್ರಿಗೂ ಗೊತ್ತಾ ಇದೆ. ಅನುಭವಿಸ್ತಾ ಇದ್ದೀನೋ ಇಲ್ವೋ? ನಾನು ಅಲ್ಲಿರೋ ಕಷ್ಟ ಸುಖ ಅನುಭವಿಸ್ತಾ ಇದ್ದೀನೋ ಇಲ್ವೋ? ಸ್ವಪ್ನವೂ ಇಲ್ಲ, ಏನೂ ಇಲ್ಲ ಅಂತಂತ ಹೇಳ್ತೇನೇನಪ್ಪ. ಸ್ವಪ್ನದಲ್ಲಿ ಕೆಟ್ಟ ಸ್ವಪ್ನವೇ ಬರ್ತಾ ಇದ್ರೆ ಏನಾದರೂ ಜ್ಯೋತಿಷ್ಯ ಕೇಳಿ ಅದಕ್ಕೆ ಏನು ಮಾಡಬೇಕು ಮಾಡ್ತೀನೋ ಇಲ್ಲೋ? ಆದ್ದರಿಂದ ಮನೋಲೋಕಗಳು ಅನ್ನೋದು ಇದೆ, ಇಲ್ಲೇ ಇದೆಯಲ್ಲ, ಅಲ್ಲೂ ಇದೆ. ಅದು ಇಂದಿರಿವೇದ್ಯವಲ್ಲ. ಇಂದಿರಿವೇದ್ಯವಲ್ಲದೇ ಇರತಕ್ಕಂಥ ಲೋಕಗಳಿದೆ, ಮನೋಲೋಕಗಳು. ಅರ್ಥವಾಗ್ತಾ ಇದೆ ನಿಮಗೆ? ಯಾಕೆಂದರೆ ನಿಮ್ಮ ಮುಂದೆ ಬರುತ್ತೆ, ಈ ಸೃಷ್ಟಿ ಮಾಡುವಾಗ ಕೊನೆ ಮಾನಸ ಲೋಕಗಳು ಇದೆ, ಸಂಪೂರ್ಣ ವರ್ಣನೆ ಬರುತ್ತೆ ಅದರಲ್ಲಿ. ಆದ್ದರಿಂದ ಇದೆಲ್ಲ ಅಪ್ರತ್ಯಕ್ಷ ವಿಷಯಗಳಾದ್ದರಿಂದ ಇದಕ್ಕೆ ಶಾಸ್ತ್ರವೇ ಪ್ರಮಾಣ. ಆದರೆ ಶಾಸ್ತ್ರದಲ್ಲಿ ಏನೋ ಏನೋ ಹೇಳ್ತಾ ಇದೆ ಅಂತ ಅಲ್ಲ, ಅದು ರೀಸನಬಲ್ ಆಗಿದೆ, ನಾವು ಒಪ್ಕೋಬಹುದು, ಆ ಥರ ಇದೆ ಗೊತ್ತಲ್ಲ. ಆದ್ದರಿಂದ ಆ ಲೋಕಗಳು ಹೋಗ್ತಾನೆ. ಆ ಲೋಕಗಳು ಒಂದು ಸಲ ನೋಡಿದ ಮೇಲೆ ಇನ್ನೂ ಹೆಚ್ಚಿನ ಆಸೆ ಆಗುತ್ತೆ, ನಾನು ಈಶ್ವರನೇ ಆಗಬೇಕು ಅಂತ ಬರುತ್ತೆ. ಈ ಥರ ಮಾಡಿಕೊಂಡಿರಬೇಕು. ಏನಾಯಿತು ಅಂದರೆ, ಆ ಈಶ್ವರ ಲೋಕಗಳು ಅದು ಎಲ್ಲ ನೋಡಿದ ಮೇಲೆ ನನಗನ್ನಿಸ್ತು, ಇದು ಏನಿದು, ಹೀಗೆ ಎಲ್ಲಕ್ಕೂ ಆಧಾರವಾಗಿರೋದು ಏನೋ ಒಂದು ಇದೆಯಲ್ಲ, ಅದೇನದು ಶಾಸ್ತ್ರದಿಂದ ಗೊತ್ತಾಗುತ್ತೆ, ಅದು ಬ್ರಹ್ಮವೇ. ಆದ್ದರಿಂದ ನಾನು ಆ ಬ್ರಹ್ಮವನ್ನೇ ಪಡ್ಕೋಬೇಕು.
ಗೊತ್ತಾಗ್ತಾ ಇದೆಯಾ? ಅಂದರೆ ವೈದಿಕ ಕರ್ಮದಲ್ಲಿರ್ತಕ್ಕಂಥ ವಿಶೇಷ ಏನು? ನಾನು ಅಭ್ಯುದಯಕ್ಕೋಸ್ಕರ ಅಂತ ಹೋಗ್ತಾ 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 ಇದ್ದರೆ ಅದು ನನ್ನನ್ನು ಮೋಕ್ಷದವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಮಾಂಡವ್ಯದಲ್ಲಿ ಬಹಳ ಚೆನ್ನಾಗಿ ಗೌಡಪಾದರು ಹೇಳ್ತಾರೆ. ಏನಪ್ಪ ಅಂದರೆ, ಕರ್ಮಗಳು ಉಪಾಸನೆಗಳು ಮಾಡ್ಕೊಂಡಿದ್ದಾರಲ್ಲ, ಅವ್ರು ತಪ್ಪು ಮಾಡ್ತಾ ಇರ್ತಾರೆ, ಯಾಕೆಂದರೆ ಜ್ಞಾನದಲ್ಲಿಲ್ಲ, ಮೋಕ್ಷಕ್ಕೆ ಬಂದಿಲ್ಲ. ಆದರೆ ತಪ್ಪು ತುಂಬ ದೊಡ್ಡದೇನಲ್ಲ, ಸ್ವಲ್ಪ ದೋಷ ಅಷ್ಟೆ. ಏನು ಅಂದರೆ, ಇನ್ನೊಂದು ಸಲ ಹುಡ್ತಾರೆ, ಆಮೇಲೆ ಇಲ್ಲಿ ಬಂದೇ ಬರ್ತಾರೆ. ನಿಮ್ಗೆ ಸ್ಪಿರಿಟ್ ಗೊತ್ತಾಯ್ತಾನೆ ಹೇಳಿದ್ದು? ಅಂದರೆ ಈ ಮಾರ್ಗವನ್ನು ಬಿಡೋದಿಲ್ಲ ಅವರು, ಯಾಕಂದ್ರೆ ರುಚಿ ಸಿಗ್ತಾ ಇರುತ್ತೆ, ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಗೊತ್ತಾ? ಬರ್ತಾ ಬರ್ತಾ ಅವನಿಗೆ ನಾನು ಅಲ್ಲಿ ಹತ್ತಿರ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಪ್ರೂಫ್ಗಳು ಸಿಗುತ್ತೆ. ಈಗ ನೋಡಿ, ಏನಪ್ಪ ಅಂದರೆ, ವೈಶ್ವಾನರ ಉಪಾಸನೆ ಮಾಡ್ದ. ವೈಶ್ವಾನರ ಉಪಾಸನೆ ಮಾಡೋದು ಅಂದರೆ, ಈಗ ನಾನು ವೈಶ್ವಾನರನಾಗಿಲ್ಲ, ಆದರೆ ನಾನೇ ವೈಶ್ವಾನರು ಅಂತ ಅನ್ಕೋಬೇಕು. ಗೊತ್ತಾಯ್ತಾ? ನಾನೇ ವೈಶ್ವಾನರನು ಅಂತ ಅಂದ್ಕೊಳ್ಳುವಾಗ ಆವಾಗ ನಾನು ಊಟ ಮಾಡೋದೇ ಬೇರೆ. ಆವಾಗ ನಾನು ಪ್ರಾಣ ಸ್ವಾಪಾನ ಸ್ವಾಪಾನ ಸ್ವತಾನ ಸಮಾನ ಸ್ವ ಅಂತ ಸುಮ್ಮನೆ ನೀರು ಕುಡಿತೀನಿ. ಅಲ್ಲ, ಹಾಗಲ್ಲ. ಪ್ರಾಣಿಸ್ವ ಅಂದರೆ ನಾನು ಎಲ್ಲ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವನು, ಅದಕ್ಕೆ ಸ್ವಾಹ, ಅದಕ್ಕೆ ಹಾಕ್ತಾಯಿದ್ದೀನಿ, ಇಲ್ಲೇ ಅದಕ್ಕೆ ಹಾಕ್ತಾಯಿದ್ದೀನಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತೇನೋ? ಫಲ ಎಷ್ಟು ವಿಚಿತ್ರವಾಗಿದೆ ನೋಡಿ. ಇವನು ಯಾರ್ದೋ ಇನ್ನೊಬ್ಬರ ಬಗ್ಗೆ ಸಂಕಲ್ಪ ಮಾಡಿ ಊಟ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ತುಂಬುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ದುರಾಸಾತಿಥ್ಯ ಕೇಳಿದಿರೋ ಇಲ್ಲ? ದುರಾಸಾತಿಥ್ಯಲ್ಲಿ ಏನಾಗುತ್ತೆ ಅಂದರೆ, ಇವನು ದುರ್ಯೋಧನ ದುಷ್ಟಬುದ್ಧಿಯಿಂದ ಸರಿಯಾಗಿ ದೂರ್ವಾಸನ ಕಳಿಸಿದ್ರೆ ಎಲ್ಲ ಊಟ ಮುಗಿದ ಮೇಲೆ ಅವಾಗೇನು ಇರೋದಿಲ್ಲ, ಅವಳೇನು ಮಾಡೋಕ್ಕಾಗಲ್ಲ. ಆಮೇಲೆ ಅವಳು ಚೆನ್ನಾಗಿ ಶಾಪ ಬರುತ್ತೆ, ಹೊಡಿಬೋದು, ಕಳಿಸ್ತಾಳೆ. ಅವಳು ಅಯ್ಯೋ ಪಾತ್ರೆ ತೊಳೆದಾಗೋಯ್ತಲ್ಲ, ಇನ್ನು ನನ್ನ ಗತಿ ಏನು ಅಂತ ಇದ್ದಾಳೆ. ಅವನು ಬಂದುಬಿಡ್ತಾನೆ ಅದು ಅತಿಥಿಗೆ. ಅವು ಕೃಷ್ಣ ಬರ್ತಾನೆ, ಅಯ್ಯೋ ತೆಗೀನಿ ಪಾತ್ರೆ, ನೀನು ಚೆನ್ನಾಗಿ ತೊಳೆಯೋಲ್ಲ, ನಂಗೆ ಗೊತ್ತು ಕೊಡು ಅಂತ. ನೋಡಿದೆಲ್ಲ ಒಂದು ಅಗಲು ಮೆತ್ಕೊಂಡಿತ್ತಂತೆ. ಈಗ ಹಾಕ್ಕೊಂಡೋ ಇಲ್ಲೋ ಅವ್ರಿಗೆಲ್ಲ ತೇಗುಗಳು ಬಂತು. ಇದು ಬರೀ ಕಥೆಗಳಲ್ಲ, ಇದು ಸಿದ್ಧಿಗಳು. ಗೊತ್ತಾಯ್ತಲ್ವ? ಆದ್ದರಿಂದ ಈ ರೀತಿ ಮಾಡಿದ್ರೆ ಹೀಗಾಗುತ್ತೆ. ಯಾಕಾಗುತ್ತೆ ಅಂತ ನೋಡಿ, ಎಚ್ಚರಿಕೆ ಅಂತ ಗಮನಿಸಿ. ನಾನು ವೈಶ್ವಾನರ ಉಪಾಸನೆ ಮಾಡ್ತಾ ಇದ್ದರೆ ನನಗೆ ಯಾತಿಗೆ ವೈಶ್ವಾನರ ಬಲ ನಂಗೆ ಯಾಕೆ ಬರಬೇಕು? ವೈಶ್ವಾನರ ಎಲ್ಲವಲ್ಲೂ ಬಂದ್ಬಿಡೋದಿಲ್ಲ, ಅನೇಕ ಬರುತ್ತೆ. ಹೇಗೆ ಬರುತ್ತೆ? ನಿಮ್ಮ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ? ಇವಾಗ ನಾನು ಸುಮ್ಮನೆ ಒಬ್ಬ ಸಾಹುಕಾರ ಇದ್ದಾನೆ, ಅವನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಾನು ಕೂತ್ಕೊಂಡಿದ್ದರೆ ಅವನ ದುಡ್ಡು ನಂಗೆ ಬರುತ್ತಾ? ಏನು ಮಾಡಿದ್ರೂ ಬರೋಲ್ಲ. ಅವನು ಬೇರೆ, ನಾನು ಬೇರೆ. ನಾನು ಹೇಳೋದು ಗೊತ್ತಾಗ್ತಾ ಇದೆಯಾ? ಅದು ಇಲ್ಲಿ ಹೇಗೆ ಅಂದರೆ, ನಿಜವಾಗ್ಲೂ ಇಲ್ಲಿ ವೈಶ್ವಾನರನೇ ಕೆಲಸ ಮಾಡ್ತಾ ಇರೋದು, ನನಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾ? ಎಲ್ಲರಲ್ಲೂ ಕೂತು ಅವನೇ ಮಾಡ್ತಾ ಇರೋದು.
ಆದ್ದರಿಂದ ಎಲ್ಲರಲ್ಲೂ ವೈಶ್ವಾನರನೇ ಇರೋದ್ರಿಂದ ನಾನು ವೈಶ್ವಾನರನು ಅಂತ ತಿಳ್ಕೊಂಡು ನಾನು ಊಟ ಮಾಡಿದ್ರೆ ಎಲ್ರಿಗೂ ತೃಪ್ತಿ ಆಗಲೇಬೇಕು. ನಿಮ್ಗೆ ಅರ್ಥ ಆಯ್ತಾ ಇದೆಯಾ? ಅವಾಗ ಎಲ್ಲರಲ್ಲಿ ಜೀರ್ಣ ಮಾಡ್ತಾ ಇರೋನು ಅವನೇ, ನಾನು ಕೂಡ ಅವನಿಗಿಂತ ಬೇರೆ ಅಲ್ಲ. ನಾನು ವ್ಯಷ್ಟಿ, ಅವನು ಸಮಷ್ಟಿ. ನೋಡಿ, ವ್ಯಷ್ಟಿ ಅಂದರೆ ಒಂದು ಎಲೆ, ಸಮಷ್ಟಿ ಅಂದರೆ ಮರ, ಎಲೆ ಹೂವು ಹಣ್ಣು ಇರ್ತಲ್ಲ ಅದು. ಗೊತ್ತಾಯ್ತಾ? ಅಲ್ಲಿ ಅವನ ಬಲದಿಂದಲೇ ಇಲ್ಲಿ ಇಷ್ಟರ ಮಟ್ಟಿಗೆ ಇರೋದು, ಇಲ್ಲಿ ಏನೇನು ನಡೀತಾ ಇಲ್ಲ ಎಲ್ಲ ನಡೀತಾ ಇರೋದು. ಆದರೆ ಇಲ್ಲಿ ನಿಜವಾಗ್ಲೂ ಇರೋದು ಅವನೇ. ನಾನು ಅದನ್ನು ತಿಳ್ಕೊಳ್ದೆ ಬರೀ ಭೇದದಿಂದಲೇ ನೋಡ್ತಾ ಇದ್ದರೆ ನನ್ನ ವೈಶ್ವಾನ ಕಡೆ ಗಮನವೇ ಇಲ್ಲ. ನಾನು ನಾನು ಅಂತ ಇಷ್ಟೇ ಇದೆ. ಆಗ ನಾನು ಊಟ ಮಾಡಿದ್ರೆ ಇನ್ನೊಬ್ರಿಗೇನಾಗಲ್ಲ. ಆದರೆ ನಾನೇ ವೈಶ್ವಾನರು ಅಂತ ತಿಳ್ಕೊಂಡ್ರೆ ಅದಕ್ಕೆ ಬರುತ್ತೆ. ಒಂದು ದೃಷ್ಟಾಂತ ಕೊಡ್ತೀನಿ ನೋಡಿ ನಿಮಗೆ. ನಾನೇ ವೈಶ್ವಾನರು ಅಂತ ತಿಳ್ಕೊಳ್ಳೋದಂದ್ರೆ ಏನು ಅಂತ ನೋಡಿ. ಇವಾಗ ವೈಶ್ವಾನರನ ತತ್ವೇ ತಾನೇ ಒಳಗಡೆ ಇರೋದು. ನಾನು ನಾನು ಅಂತಿದ್ದೀನಲ್ಲ, ನನಗೂ ಮನಸ್ಸಿದೆ ಗೊತ್ತಾಯ್ತಾ? ಆ ಮನಸ್ಸಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಆ ಮನಸ್ಸು ಇಲ್ಲಿವರೆಗೆ ಇಲ್ಲೇ ಕೆಲಸ ಮಾಡ್ತಾ ಇದೆ. ಇದೇ ಚಿಂತನೆ, ಅದಕ್ಕೆ ಬೇರೆ ಇನ್ನೇನಿಲ್ಲ. ಈಗ ನಾನು ವೈಶ್ವಾನರನು ಅಂತ ಚಿಂತನೆ ಮಾಡ್ತಾ 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 ಏನಾಗುತ್ತೆ ಅಂದರೆ, ಮನಸ್ಸು ಅನ್ನೋದು ಕೂಡ ಒಂದು ತಂಬೂರಿ ಇದ್ದಾಗೆ ಗೊತ್ತಾಯ್ತಾ? ಅಲ್ಲಿ ಶ್ರುತಿ ಒಂದಿದೆ, ಆ ಶ್ರುತಿಗೆ ಇದನ್ನು ಹೊಂದಿಸ್ಬೇಕು. ಆ ಶ್ರುತಿ ಇಡೋದು ನೋಡಿ ಗೊತ್ತಿಲ್ಲದೆ ತಾನೆ ತಂಬೂರಿದು. ತಂಬೂರಿ ಶ್ರುತಿ ಏನು ಮಾಡ್ತಾರೆ ಅಂದರೆ, ನೋಡ್ತಾರೆ ಸರಿಯಾಗಿಲ್ಲ, ಎಳಿತಾರೆ, ಸ್ಟ್ರೈಟ್ ಮಾಡ್ತಾರೆ, ತೆಗಿತಾರೆ. ಆ ಇನ್ನೊಂದು ಶ್ರುತಿ ಹೊಂದಿಸ್ತಾರೋ ಇಲ್ವಾ? ಎರಡು ಹೊಂದ್ಬಿಟ್ಟ ಮೇಲೆ ತಮಾಷೆ ಏನು ನೋಡಿ, ಈ ತಂಬೂರಿ ಆ ತಂಬೂರಿ ಸುಮ್ಮನೆ ಮುಟ್ಕೊಂಡಿದೆ. ನಾನು ಒಂದು ತಂಬೂರಿನ ಮೀಟಿದ್ರೆ ಇನ್ನೊಂದು ತರಿ ಶಬ್ದ ಮಾಡುತ್ತೋ ಇಲ್ಲೋ? ನಿಮ್ಗೆ ಗೊತ್ತಿದೆ ತಾನೇ ಇದೆಲ್ಲ, ಸ್ಕೂಲ್ನಲ್ಲಿ ಹೇಳ್ಕೊಡೋದು ಇದೆಲ್ಲ ಗೊತ್ತಿಲ್ವಾ? ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ಲಪ್ಪ, ರೆಸೊನೆನ್ಸ್ ಅಂತಾರಲ್ಲ, ಹಾಗೆ. ಅದರ ಅರ್ಥ ಏನು ಅಂದರೆ, ನನ್ನ ಮನಸ್ಸನ್ನು, ಬುದ್ಧಿಯನ್ನು ಇಲ್ಲಿವರೆಗೆ ಇಲ್ಲೇ ಇಟ್ಕೊಂಡು ನಾನು ಇದರಲ್ಲೇ ಇದೇ ಸ್ವರ, ಇದು ಅಪಸ್ವರ ಹೋಗ್ತಾ ಇರ್ತವೆ, ಒಂದೊಂದು ಸಲ ಒಂದೊಂದು ಇರುತ್ತೆ, ನನಗೇನು ಅದ್ರ ಕಡೆ ಗಮನ ಇಲ್ಲ. ಇದರಲ್ಲಿ ಕ್ರಮ ಇಲ್ಲ, ಒಂದೂ ಇಲ್ಲ. ಅಲ್ಲವನ ಕ್ರಮ ಇದೆ. ನಾನು ಆ ಶ್ರುತಿಗೆ ಇದನ್ನು ಅವನಿಗೆ ಹೊಂದಿಸಿದ್ರೆ, ಆ ಶ್ರುತಿಗೆ, ಆವಾಗ ಇದನ್ನು ಮಿಡಿದ್ರೆ ಅದನ್ನು ಮಿಡಿದ್ರೆ ಇದು ಬರುತ್ತೋ ಇಲ್ಲೋ, ಇಲ್ಲೂ ಬರುತ್ತೋ ಇಲ್ವಾ? ಹಾಗೆ ನಮ್ಗೆ ದೃಷ್ಟಾಂತ ಅರ್ಥವೇ ತಾನೇ ಹೇಳಿದ್ದು. ಆಗ ಒಂದು ಸಾಮರ್ಥ್ಯ ಇಲ್ಲಿ ಬರುತ್ತೆ. ಸಾಮರ್ಥ್ಯ ಇಲ್ಲಿ ಬಂದರೆ ಆವಾಗ ಸಾಮರ್ಥ್ಯ ಇಲ್ಲಿ ಬಂದಿರೋದ್ರಿಂದ ನಾನು ಊಟ ಮಾಡಿದ್ರೆ ಎಲ್ರಿಗೂ ತೃಪ್ತಿ ಆಗುತ್ತೆ. ನಿಮಗೆ ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅಲ್ಲ? ಆದ್ದರಿಂದ ಇಲ್ಲಿ ಏನು ಹೇಳಿದೆ ಅಂದರೆ, ಹೀಗೆ ಕ್ರಮೇಣ ಉಪಾಸನೆಗಳಲ್ಲಿ ನನ್ನನ್ನು ವ್ಯಷ್ಟಿಯಿಂದ ಹೆಜ್ಜೆ ಹೆಜ್ಜೆಗಳಲ್ಲಿ ಕರ್ಕೊಂಡು ಹೋಗಿ ಸಮಷ್ಟಿಯಲ್ಲಿ ಕೂಡಿಸ್ತಾ ಇದೆ. ಸಮಷ್ಟಿಯಲ್ಲಿ ಕೂತು ನಾನೇ ಸಮಷ್ಟಿ ಅಂತ ಭಾವನೆ ಮಾಡೋ ಸಾಮರ್ಥ್ಯ ಬರ್ತಾ ಹೋಗುತ್ತೆ. ಆವಾಗ ಇಲ್ಲಿ ಇದೇ ಶರೀರದಲ್ಲಿ ಇದ್ಕೊಂಡಿದ್ರು ಇದರಲ್ಲಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಗೊತ್ತಲ್ಲ?
ಆದ್ದರಿಂದ ಇವಾಗ ಏನು ಅಂದರೆ ಎಲ್ಲ ಮುಗೀತು. ನಾನು ಈಶ್ವರನೇ ನಾನು ಅಂತ ಹೇಳಿದ ತನಕ ಆಯಿತು. ಇದೆಲ್ಲವೂ ಬ್ರಹ್ಮವೇ ಅಂತ ಹೇಳಿದ್ದಾಯಿತು. ನಾನು ಈಶ್ವರನೇ ನಾನು ಅಂತ ಹೇಳಿದ ಮೇಲೆ ಇನ್ನೇನಿದೆ? ಇನ್ನೇನೋ ಒಂದಿದೆ. ಅದೇನಪ್ಪ ಅಂದರೆ ಇದೆಲ್ಲವೂ ಅಭ್ಯುದಯವಾದರೆ ಅದು ನಿಶ್ರೇಯಸ. ನಿಶ್ರೇಯಸ ಅಂದ್ರೇನು? ಮೋಕ್ಷ. ಅದಾಗ್ತಾ ಇದೆಯಾ? ನಿಶ್ರೇಯಸ ಅಂದರೆ ಮೋಕ್ಷ. ಇಲ್ಲಿ ಅಭ್ಯುದಯ ಅಂದರೆ ನಾನು ಇನ್ನೊಬ್ಬರು ಅಂತೆಲ್ಲ ಇದೆ. ನಾನು ಇವಾಗ ಹೇಗಿದ್ದೀನೋ ಎಲ್ಲರೂ ಹಾಗಿದ್ದಾರೋ ಹಾಗಿರೋಕ್ಕೆ ಇಷ್ಟಪಡಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾ ಇದ್ದೀನಿ. ನಿಶ್ರೇಯಸದಲ್ಲಿ ಏನಿದೆ ಅಂದರೆ ಇನ್ನೊಬ್ಬರು ಅಂತ ಇಲ್ವೇ ಇಲ್ಲ, ನಾನೊಬ್ಬನೇ ಇರೋದು ಅಂತ ಇದೆ. ಯಾವುದು? ಬ್ರಹ್ಮ. ಆ ಬ್ರಹ್ಮವನ್ನು ನಾನು ಅಂತ ತಿಳ್ಕೊಂಡ್ಮೇಲೆ ಕಂಪ್ಲೀಟ್ ಮಾಡೋಕ್ಕೆ ಇನ್ನೇನಿದೆ? ತಿಳ್ಕೊಳ್ಳೋಕೆ ಇನ್ನೇನಿದೆ? ಏನಿಲ್ವೇ ಇಲ್ಲ, ಮುಗಿದು ಹೋಯ್ತಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಬ್ರಹ್ಮವೇ ನಾನು ಅಂತ ನಾನು ತಿಳ್ಕೊಂಡ್ಬಿಟ್ರೆ ಆವಾಗ ಸಂಶಯವೂ ಇಲ್ಲ, ರಾಗದ್ವೇಷಗಳಿಲ್ಲ, ದ್ವೈತ ಅನ್ನೋದೇ ಇಲ್ಲ. ಕೇವಲ ನಾನೇ ಆನಂದ ಸ್ವರೂಪದಲ್ಲಿ ಉಳಿದು ಬಿಡ್ತೀನಿ. ಹೋಗೋದು ಬರೋದು ಅನ್ನೋದಿಲ್ಲ. ಈ ಲೋಕ, ಬ್ರಹ್ಮಲೋಕ, ಮಾನಸಲೋಕ ಒಂದೂ ಇಲ್ಲ. ಸ್ಥೂಲ ಲೋಕವೂ ಇಲ್ಲ, ಮಾನಸಲೋಕವೂ ಇಲ್ಲ, ಯಾವ ಲೋಕವೂ ಇಲ್ಲ. ಅದಾ ಅದು ಅಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಶಾಸ್ತ್ರ. ಅಲ್ಲಿಗೆ ಏನಾಯ್ತು ಅಂದರೆ ಆ ಉಪಾಸನೆಯಲ್ಲಿರ್ತಕ್ಕಂಥ ವೇದ ಹೇಳಿರೋದು ಏನಂದರೆ ಸಮಗ್ರ ದೃಷ್ಟಿಯಿಂದ ನೋಡುತ್ತೆ ನೋಡಿ ವೇದ. ಸಮಗ್ರ ದೃಷ್ಟಿಯಿಂದ ನೋಡೋದ್ರಿಂದಲೇ ಅದು ಹೀಗೆ ನನ್ನ ಅಭ್ಯುದಯಕ್ಕೆ ನಿರ್ದೋಷವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸುತ್ತೆ, ತೋರಿಸಬಲ್ಲದು. ಸಮಗ್ರ ದೃಷ್ಟಿನಲ್ಲಿರ್ತಕ್ಕಂಥ ವೈಚಿತ್ರ್ಯ ಇದು. ಸಮಗ್ರ ದೃಷ್ಟಿನಲ್ಲಿ ಹೇಗಿರುತ್ತೆ ಗೊತ್ತೇನೋ? ಅದು ಏನು ಹೇಳಿದ್ರೂ ಅದರಲ್ಲಿ ಆಯುರ್ವೇದದಲ್ಲಿ ಹೇಳ್ತಾ ಇಲ್ಲ ಸೈಡ್ ಎಫೆಕ್ಟು ಅನ್ನೋದು ಇಲ್ಲವೇ ಇಲ್ಲ. ಇನ್ನೇನೋ ಏನೋ ಮಾಡೋಕ್ಕೆ ಹೋದೆ ಇನ್ನೇನೋ ಆಗೋಯ್ತು ಅಂತದ್ದು ಇಲ್ಲವೇ ಇಲ್ಲ. ಏನು ಮಾಡಿದ್ನೋ ಅದೇ ಮಾಡಿದ್ದೀನಿ, ಅದಕ್ಕೇನು ಫಲ ಬರಬೇಕೋ ಅಷ್ಟೇ ಬರಬೇಕು. ಗೊತ್ತಾಯ್ತಾ? ಆದ್ದರಿಂದ ಸಮಗ್ರ ದೃಷ್ಟಿ ಇಟ್ಕೊಂಡಿರೋದ್ರಿಂದ ವೇದ ಒಂದೇ ಇಟ್ಕೊಳ್ಳೋಕ್ಕಾಗೋದು. ಆ ದೃಷ್ಟಿಯಲ್ಲಿ ಅದು ಹೇಳ್ತಕ್ಕಂಥ ಕ್ರಮದಲ್ಲಿ ನಾನು ಅಭ್ಯುದಯಕ್ಕೋಸ್ಕರ ಪ್ರಯತ್ನ ಪಟ್ಟರೆ ಅದು ನನ್ನನ್ನು ನನ್ನ ಈಗಿನ ಅವಸ್ಥೆಯಿಂದ ಮೋಕ್ಷದವರೆಗೆ ಬ್ರಹ್ಮದವರೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಇದಕ್ಕೆ ತಜ್ಜಲ ಅಂತ ಹೇಳಿದ್ನಲ್ಲ, ಇದಕ್ಕೆ ಶಾಂಡಿಲ್ಯ ವಿದ್ಯೆ ಅಂತಾರೆ. ಅಂದು ವೈಶ್ವಾನರು ಹೇಳಿದ್ನಲ್ಲ, ವೈಶ್ವಾನರ ವಿದ್ಯೆ ಅಂತಾರೆ. ಹೀಗೆ ಈ ವೈಶ್ವಾನರು ಈಶ್ವರನು ಇವರಿಗೆಲ್ಲ ವರ್ಣನೆ ಇದೆ. ಆ ವರ್ಣನೆಯನ್ನು ಆಧಾರವಾಗಿಟ್ಕೊಂಡು ಅದನ್ನೇ ಚಿಂತನೆ ಮಾಡಿಕೊಂಡು ಧ್ಯಾನ ಮಾಡೋದಿದೆಯಲ್ಲ ಅದನ್ನು ಉಪಾಸನ ಅಂತಾರೆ. ಉಪಾಸನೆಯಲ್ಲಿ ದ್ವೈತವಿದೆ. ಉಪಾಸ್ಯ ಅದು, ನಾನು ಉಪಾಸಕ, ನಾನು ಮಾಡೋದು ಉಪಾಸನೆ. ಉಪಾಸ್ಯ, ಉಪಾಸನ, ಉಪಾಸಕ ಅಂತ ತ್ರಿಪುಟಿ ಇದೆ, ವ್ಯವಹಾರ ಇದೆ. ಗೊತ್ತಾಯ್ತಾ? ಆದ್ದರಿಂದ ಈ ಉಪಾಸನೆಗಳು ಬಹಳ ಕಷ್ಟ.
ಶಂಕರ್ ಒಂದು ಕಡೆ ಅದಕ್ಕೋಸ್ಕರ ಹೇಳ್ತಾರೆ, ನೀನು ನಿಜವಾಗ್ಲೂ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟರೆ ಉಪಾಸನೆ ಮುಖಾಂತರ ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಹಿರಣ್ಯಗರ್ಭನ ಪದವಿಯೂ ಪಡ್ಕೋಬೋದು. ಅಪರಬ್ರಹ್ಮ ಅವನೇ ಆಗ್ಬಿಡ್ಬೋದು. ಮಹಾ ಕಷ್ಟ ಅಂದರೆ ಮಹಾ ಕಷ್ಟ. ಅದು ಬಿಟ್ಬಿಡಿ, ಅಸಾಧ್ಯ ಅದು. ಗೊತ್ತಾಯ್ತಲ್ವಾ? ಶಾಸ್ತ್ರದಲ್ಲೇ ಏನು ಹೇಳ್ತಂದರೆ, ಹಿರಣ್ಯಗರ್ಭನ ಪದವಿಗೆ, ಹಿರಣ್ಯಗರ್ಭ ಅಂದರೆ ಯಾರು? ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾನಲ್ಲ ಅವನು. ಹಿರಣ್ಯಗರ್ಭನ ಪದವಿಗೆ ಕಾಂಪಿಟಿಷನ್ ಇರುತ್ತೆ. ಅಲ್ಲೇನು ಸಂಖ್ಯೆ ಏನು ಹೇಳಿಲ್ಲ. ಹೇಳದಿದ್ರೂ ಖಂಡಿತವಾಗಲೂ ಅದು ಒಂದು ಅಂಕಿ ಮೀರೋಲ್ಲ. ಯಾರಾದರೂ ಒಂದು 8-9 ಜನ ಮಾಡ್ತಾ ಇರ್ತಾರೆ ಅಂತ ಕಾಣಿಸುತ್ತೆ ಆ ಉಪಾಸನೆ. ಗೊತ್ತಾಗ್ತಾ ಇದೆಯಾ? ಉಪಾಸನೆ ಮಾಡಿ ಮಾಡಿ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಗೆದ್ಬಿಡ್ತಾನೆ. ಒಬ್ಬ ಗೆದ್ಬಿಟ್ಟ ಮೇಲೆ ಅವನಂತೆ, ಅಯ್ಯೋ ತಿರ್ಗಾ ನಾನು ಬ್ರಹ್ಮ ಆಗಬೇಕು ಅಂದರೆ ಎಷ್ಟು ಕಾಲ ಆಗುತ್ತೇನೋ? ತುಂಬ ತುಂಬ ಕಾಲ. ತಿರ್ಗಾ ಇನ್ನಿದು ಪ್ರಯತ್ನ ಪಟ್ಟರೆ ಉಪಯೋಗವಿಲ್ಲ ಅಂತ ಅದನ್ನು ಬಿಟ್ಬಿಡ್ತಾರೆ. ಗೊತ್ತಾ? ಆದ್ದರಿಂದ ಶಂಕರ್ ಹೇಳ್ತಾರೆ, ತುಂಬ ಕಷ್ಟ ಅದು. ಅದರ ಬದಲು ಶಂಕರ ಭಾಷ್ಯವಾಕ್ಯ ಹೇಳೋದು ನಾನು, ಅಂಥ ಅಲ್ಲಿಗೆ ಹೋಗಿ ಆಮೇಲೆ ಪಡ್ಕೋತೀನಿ ಅಂತ ಅನ್ನೋದ್ರ ಬದಲು ಬ್ರಹ್ಮಲೋಕಕ್ಕೆ ಹೋದರೆ ಅಲ್ಲೂ ಉಪದೇಶವಾಗುತ್ತೆ. ಉಪದೇಶವಾಗದೇ ಇದ್ರೆ ವಾಪಸ್ ಬರ್ತಾನೆ, ಅದಿರಲಿ. ಅಲ್ಲಿ ಉಪದೇಶವಾಗಿ ಮೋಕ್ಷವನ್ನು ಪಡ್ಕೋಬಹುದು. ಆದರೆ ಅದರಲ್ಲಿ ಕೋಟಿನಲ್ಲಿ ಒಂದು ಅಂಶ ನೀನು ಪ್ರಯತ್ನ ಪಟ್ಟರೆ ಇಲ್ಲೇ ಆಗುತ್ತಲ್ಲ ಮೋಕ್ಷ. ಗೊತ್ತಾಯ್ತಾ? ಯಾತಕ್ಕೆ ನೋಡಿ, ಮೋಕ್ಷದಲ್ಲಿರೋ ಸಾಧನೆ ಒಳಗೆ ಏನಿದೆ ಅಂದರೆ, ನಾನು ದುರಾಚಾರ ಖಂಡಿತ ಮಾಡಬಾರ್ದು. ದುರಾಚಾರ, ರಾಗ, ದ್ವೇಷ ಎಲ್ಲ ಇದ್ದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ, ಅದು ಬಿಟ್ಬಿಡಿ. ಆದರೆ ಎಲ್ಲರಲ್ಲೂ ಏನೇನು ಮಾಡಿದ್ರು ಮನಸ್ಸಿನಲ್ಲಿ ದೋಷಗಳಿರುತ್ತೆ. ಹೌದಾನೆ? ಆ ದೋಷಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಟ್ಟರೆ ಸುಮ್ಮನೆ ಈಶ್ವರಾರ್ಪಣ ಬುದ್ಧಿಯಿಂದ, ಆ ಭಗವಂತ ನನಗಿನ್ನೇನು ಬೇಡಪ್ಪ, ನನ್ನ ಕೃಪೆ ಹೊಂದಬೇಕು ಅಂತಲೇ ನಾನು ಮಾಡ್ಕೊಂಡು ಹೋದರೆ ಆ ಭಗವಂತ ನನ್ನ ಸಹಾಯನೂ ಮಾಡ್ತಾನೆ, ಶುದ್ಧವಾಗ್ದಲೂ ಹೋಗುತ್ತೆ. ಬುದ್ಧಿ ಶುದ್ಧವಾದ ಮೇಲೆ 90% ಮುಗೀತು. ಶುದ್ಧವಾಗೋದು ಅಂದ್ರೇನು? ತುಂಬ ಶುದ್ಧವಾಗಬೇಕು. ಗೊತ್ತಾಯ್ತಾ? ಆದರೆ ಭಗವಂತನ ಕೇಳ್ಕೊಂಡ್ರೆ ಆಗುತ್ತಲ್ಲ ಅದು. 20 ಜನ್ಮ ಆಗಲಿ, 50 ಜನ್ಮ ಆಗಲಿ, 100 ಜನ್ಮ ಆಗಲಿ ಆಗುತ್ತಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಭಾಷ್ಯಕಾರ ಹೇಳ್ತಾರೆ, ಅಪ್ಪ ನೀನು ಇಲ್ಲಿ ಇದ್ದುಕೊಂಡೇನೆ ಪ್ರಯತ್ನ ಬಿಡು ಮೋಕ್ಷಕ್ಕೆ ಅಂತ ಅಲ್ವಾ? ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡಿರೋದನ್ನು ಇವಾಗ ಇಲ್ಲಿಗೆ 1, 2, 3, 4, 5 ಅಧ್ಯಾಯಗಳಾಗುತ್ತೆ. ಕರ್ಮವಾಗಿ ಒಂದೊಂದು ಕಡೆಯಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ. ಗೊತ್ತಾಯ್ತಾ? ಎಲ್ಲ ಆದಮೇಲೆ 6ನೇ ಅಧ್ಯಾಯದಲ್ಲಿ ಶುರುವಾಗುತ್ತೆ. ಅಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳ್ತು ಏನಂದರೆ, ವೈಶ್ವಾನರೋಪಾಸನೆ ಮಾಡಿದ್ರೆ, ತಾನು ಊಟ ಮಾಡಿದ್ರೆ ಬೇರೆಯವ್ರಿಗೂ ತೃಪ್ತಿ ಆಗುತ್ತೆ ಅಂದರೆ ಅದರ ಅರ್ಥ ಏನು?
ಎಲ್ಲರಿಲ್ಲೋದು ಒಬ್ಬನೇ ಆತ್ಮನೇ ತಾನೇ ಅರ್ಥ. ಗೊತ್ತಾಗ್ಲಿಲ್ವಾ? ನೋಡಿ, ಈಗ ನಾವೆಲ್ಲ ನಮ್ಮ ದೃಷ್ಟಿ ಏನಿದೆ ಅಂದರೆ ನಮ್ಮ ಶರೀರ ನೋಡಿಕೊಂಡೇ ನಾವು ವ್ಯವಹಾರ ಮಾಡ್ತೀವಿ. ಈ ಶರೀರ ನೋಡ್ಕೋತಾನೆ, ನಾನಿದು, ಅದವರು ಸಹಜ, ಅತ್ಯಂತ ಸಹಜ. ಆತ್ಮದೃಷ್ಟಿಯಿಂದ ನೋಡಿ, ಆತ್ಮದೃಷ್ಟಿಯಿಂದ ಅಂದರೆ ಏನು? ಆತ್ಮ ಅಂದರೆ ಯಾರು ಅಂತ ನೋಡಿ. ಇಲ್ಲಿ ಈ ಶರೀರದಲ್ಲೇ ಇರೋನು ಬಹಿಷ್ಪ್ರಜ್ಞ. ಇಂದ್ರಿಯಗಳದು ಶರೀರ ಸಂಬಂಧ ಬಿಟ್ಬಿಟ್ಟು ಹೋದರೆ ಸ್ವಪ್ನ, ಅವನಂತಃಪ್ರಜ್ಞ. ಇಲ್ಲಿ ಇಂದ್ರಿಯಗಳು ಇದೆ, ಶರೀರ ಇದೆ, ಅಲ್ಲೂ ಮನಸ್ಸಿದೆ. ಶರೀರಗಳು, ಇಂದ್ರಿಯಗಳು, ಮನಸ್ಸುಗಳು ಎಲ್ಲ ಬೇರೆ ಬೇರೆ. ಆದ್ದರಿಂದ ನೀನು ನಾನು ಅನ್ನೋ ಭೇದ ಇದೆ, ಇದ್ದೇ ಇದೆ. ಗೊತ್ತಾಗ್ತಾ ಇಲ್ವ ನಾನು ಹೇಳಿದ್ದು? ಶರೀರ ಬೇರೆ ಬೇರೆ ಇರೋದ್ರಿಂದ ನಾನು ಶರೀರ ಅಂದ್ಕೊಂಡ್ರೆ ಬೇರೆ ಬೇರೆನೇ ಇದ್ದೀವಿ. ಸುಷುಪ್ತಿಗೆ ಬಂದ್ಬಿಡಿ, ಅಲ್ಲಿ ಶರೀರ ಸಂಬಂಧನೂ ಇಲ್ಲ, ಇಂದ್ರಿಯಗಳ ಸಂಬಂಧ ಇಲ್ಲ, ಮನಸ್ಸಿನ ಸಂಬಂಧವೂ ಇಲ್ಲ, ಯಾವುದರ ಸಂಬಂಧವೂ ಇಲ್ಲ. ಅದನ್ನು ಸುಷುಪ್ತಿಯಲ್ಲಿರೋ ನಾನು ಆತ್ಮ. ಆತ್ಮ ಅಂದರೆ ಅವನೇ. ಆತ್ಮ ಅಂದರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಂಬಿಡಿ. ಆತ್ಮ ಅಂದರೆ ನಾನು ಈ ಮಾತು ಹೇಳಿದ್ದೀನಿ. ಆತ್ಮ ಅಂದರೆ ಆಕಾಶ ನೋಡಬೇಡಿ. ಆತ್ಮ ಅಂದರೆ ನೀವೇ ಸುಷುಪ್ತಿನಲ್ಲಿದ್ದಿರಲ್ಲ, ಅದಕ್ಕೆ ಆತ್ಮ ಅನ್ನೋದು. ಆತ್ಮದೃಷ್ಟಿಯಿಂದ ನೋಡಿ, ಸುಷುಪ್ತಿನಲ್ಲಿ ನೀನು ನಾನು ಅಂತಿದ್ದೇನಪ್ಪ? ಗೊತ್ತಾಗ್ತಾ ಇದ್ದ ತಾನೆ? ಅದು ನೀನು ನಾನು ಇಲ್ಲವೇ ಇಲ್ಲಲ್ಲ, ನಾನೊಬ್ಬನೇ ತಾನೇ ಇರೋದು. ಅರ್ಥ ಆಗಲಿಲ್ವಾ? ಸುಷುಪ್ತಿ ಗೊತ್ತಾಗಬೇಕಾಗಿಲ್ಲ. ಸುಷುಪ್ತಿ ಬಗ್ಗೆ ಇವಾಗ ನನಗೆ ಅಲ್ಲಿ ನಾನೊಬ್ಬನೇ ಇದ್ದದ್ದು, ಅಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಶತ್ರು ದ್ವೇಷ ಒಂದೂ ಇಲ್ವಲ್ಲ, ಮಿತ್ರ ಒಂದೂ ಇಲ್ವಲ್ಲ. ಗೊತ್ತು ತಾನೆ, ಎಲ್ರಿಗೂ ಗೊತ್ತಿರೋ ತಾನೆ, ಅದು ಒಂದೇ ಅಲ್ವೇ? ಅದಕ್ಕೋಸ್ಕರ ನೋಡಿ ಇವಾಗ ಏನಾಗುತ್ತೆ ಅಂದರೆ, ಜಾಗೃತನ ಅನುಭವವನ್ನು ನಿಮ್ಮ ಅನುಭವ ಏನು ಅಂತ ನಂಗೆ ಗೊತ್ತಾಗಲ್ಲ, ನನ್ನವೇನೋ ನಿಮಗೆ ಗೊತ್ತಾಗಲ್ಲ. ನಿಮ್ಮ ಅನುಭವ ಗೊತ್ತಾಗಬೇಕು ಅಂದರೆ ನಾನು ನಿಮ್ಮನ್ನು ಕೇಳ್ತಾನೆ ತಿಳ್ಕೊಬೇಕು. ಸ್ಪಷ್ಟದಾನಪ್ಪ? ಹಾಗೇನೆ ನಿಮ್ಮ ಸ್ವಪ್ನ ಏನು ಅಂತ ನಂಗೆ ಗೊತ್ತಾಗಲ್ಲ, ನನ್ನ ಸ್ವಪ್ನ ನಿಮಗೆ ಗೊತ್ತಾಗಲ್ಲ. ನಿನ್ನ ಸ್ವಪ್ನ ಏನು ಬಂತು ಅಂತ ನಿಮ್ಮನ್ನು ಕೇಳ್ತಾನೆ ತಿಳ್ಕೊಬೇಕು. ಗೊತ್ತಾನೆ? ಸುಷುಪ್ತಿ ಅನುಭವ. ಸುಷುಪ್ತಿ ಅನುಭವ ಅಂದರೆ ನಿಮಗೆ ಹೇಗಿತ್ತು ರೀ ಅಂತ ಯಾರಾದರೂ ಕೇಳ್ತಾರೇನಪ್ಪ ಯಾರಾದರೂ? ನಿದ್ದೆ ಬಂತು ಅಂದರೆ ಬಂತು, ಆಯಿತು. ಈ ಅನುಭವ ಎಲ್ಲರದ್ದು ಒಂದೇ, ನಂದು ನೀನು ಕೇಳಲೇಬೇಕಾಗಿಲ್ಲ, ನಿನಗೇನಾಯಿತು ಅಂತ ನಮ್ಗೆ ಗೊತ್ತೇ ಇದೆ. ಅದರ ಅರ್ಥ ಏನು? ಆವಾಗ ನಾನು ನೀನು ಅನ್ನೋ ವ್ಯತ್ಯಾಸ ಹೋಯ್ತು ಅಂತ ಆಯಿತೋ ಇಲ್ವೋ? ನಿಮ್ಗೆ ಗೊತ್ತಾಗ್ತಾ ಇದೆ ಪ್ರೂಫು? ಇದು ಪ್ರೂಫ್. ಇದು ನಾನು ನೀನು ಅನ್ನೋ ವ್ಯತ್ಯಾಸ ಅಲ್ಲಿಲ್ವಲ್ಲ. ಒಂದೇ. ಅದನ್ನು ಕೇಳಿ ತಿಳ್ಕೊಬೇಕಾಗಿಲ್ಲ. ಒಂದೇ ಅನ್ನೋದು ಒಂದು, ಅದನ್ನು ಕೇಳಿ ತಿಳ್ಕೊಳ್ಬೇಕಾಗಿಲ್ಲ ಅನ್ನೋದು ಅದಕ್ಕೆ ಇನ್ನೊಂದು ಸ್ವಲ್ಪ ಬಲ ಕೊಡುತ್ತೆ. ಒಂದೇ, ಅದಕ್ಕೋಸ್ಕರ ಕೇಳಬೇಕಾಗಿಲ್ಲ. ನಾನು ನೀನು ಒಂದೇ. ನಿನ್ನ ಅನುಭವ ಏನು ನಂಗೆ ಗೊತ್ತು, ನನ್ನ ಅನುಭವ ಏನು ನಿಂಗೆ ಗೊತ್ತು. ಕೇಳೋದೇನಿದೆ? ಗೊತ್ತಾಗ್ತಾ ಇದೆಯಾ? ಆದ್ದರಿಂದ
ಇಲ್ಲಿ ದೊಡ್ಡ ಪ್ರಶ್ನೆ ಏನಂದರೆ, ನಾನು ನೀನು ಏನೂ ಇಲ್ಲ ಅಂಥದ್ದು ಆತ್ಮ. ಅದು ಈ ಆತ್ಮ ಯಾರು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ. ಪ್ರಶ್ನೆ ಗೊತ್ತಾಯ್ತಾ ನಾನು ಹೇಳಿದ್ದು? ಇವಾಗ ನೋಡಿ, ಎಚ್ಚರಿಕೆಯಲ್ಲಿ ನೀವು ಯಾರು ಅಂತ ಕೇಳಿದ್ರೆ ಬಯೋಡೇಟಾ ಕೊಡ್ತೀರಾ. ನಾನು ಅವಾಗ ಹುಟ್ಟಿದೆ, ಗಂಡಸು ಹೆಂಗಸು, ನನ್ನ ವಯಸ್ಸು ಇಷ್ಟು, ನನ್ನ ಪೊಸಿಷನ್ ಇದು, ನಮ್ಮ ಮನೆ ಇಲ್ಲಿದೆ, ಫೋನ್ ನಂಬರ್ ಇದು ಅಂತೆಲ್ಲ ಕೊಡ್ತೀರಾ. ಸ್ವಪ್ನದಲ್ಲೂ ಏನೇನೋ ಕೊಡ್ತೀರಾ. ಗೊತ್ತಾಯ್ತಾ? ಸುಷುಪ್ತಿಯಿಂದಲೂ ನಿಮ್ಮ ಬಗ್ಗೆ ಬಯೋಡೇಟಾ ಕೊಡೆ. ಏನಾದರೂ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಅಲ್ಲಿರೋ ನಾನು ಯಾರು ಹಾಗಿದ್ದರೆ ಪ್ರಶ್ನೆ ಬರುತ್ತೋ ಇಲ್ವಾ? ವಿಚಾರ ಗೊತ್ತಾಯ್ತು ನಾನು ಹೇಳ್ತಾ ಇರೋದು? ಅಲ್ಲಿರೋ ನಾನು ಯಾರು, ಅಲ್ಲಿರೋ ನಾನು ಯಾರು ಅಂತ ಈಗ ನನಗೆ ಗೊತ್ತಿಲ್ಲ. ಆದರೆ ನನಗಿಷ್ಟು ಗೊತ್ತು, ಅಲ್ಲಿರೋ ನನಗೆ ದುಃಖ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿರೋ ನನಗೆ ಆನಂದ ಒಂದೇ ಇರೋದು. ಅಲ್ಲಿರೋ ನನಗಿರೋ ಆನಂದ ಇನ್ನು ಅದಕ್ಕಿಂತ ಹೆಚ್ಚಿನ ಆನಂದ ಎಲ್ಲೂ ಏನೂ ಇಲ್ಲವೇ ಇಲ್ಲ. ಇಷ್ಟೆಲ್ಲ ಗೊತ್ತಿದೆಯೋ ಇಲ್ವೋ? ಇವಿಷ್ಟನ್ನು ಈ ಆನಂದ ಪಡ್ಕೊಳ್ಳೋಕೆ ನಾನು ಇಷ್ಟು ಆಸೆ ಆಗುತ್ತೋ ಇಲ್ವೋ? ಆದರೆ ಮುಂಡೆದು ಎದ್ದು ಕೂಡಲೇ ತಪ್ಪು ಹೋಗ್ತಾ ಇದೆ. ಕತ್ತಿ ಹೇಳಲೇಬಾರ್ದು. ಹೇಳಲೇಬಾರ್ದು ಅಂದ್ರೆ ಗುಳಿಗೆ ತಿಂದು ನಿದ್ದೆ ಮಾಡ್ತಾ ಇರಿ ಅಂತ ಅರ್ಥವಲ್ಲ. ಹೇಳೋದು ಅನ್ನೋದು ಯಾವಾಗ ಬರುತ್ತೆ? ಮಲಕ್ಕೊಳ್ಳೋದು ಅಂತ ಬಂದಾಗ ತಾನೇ ಹೇಳೋದು ಅಂತ ಬರೋದು. ಆದರೆ ಅಲ್ಲಿರೋ ನಾನು ಮಲಕ್ಕೊಳ್ಳೋನೂ ಅಲ್ಲ, ಹೇಳೋನೂ ಅಲ್ಲ. ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಅಲ್ಲಿರೋ ಮಲಕ್ಕೊಳ್ತಾನೇನಪ್ಪ, ನಿದ್ದೆ ಮಾಡ್ತಾ ಇದ್ದಾನ? ಅಲ್ಲಿರೋ ನಿದ್ದೆ ಮಾಡ್ತಾ ಇಲ್ಲ, ಇಲ್ಲಿರೋ ನಿದ್ದೆ ಮಾಡ್ತಾ ಇದ್ದಾನೆ. ಇಲ್ಲಿರೋ ನಿದ್ದೆ ಮಾಡ್ತಾ ಇರೋದ್ರಿಂದ ಇದೆಲ್ಲ ಗೊತ್ತಾಗ್ತಾ ಇಲ್ಲ. ನಿದ್ದೆ ಮಾಡ್ತಾ ಇದೆಲ್ಲ ಯಾಕೆ ಗೊತ್ತಾಗಲಿಲ್ಲ? ಎಲ್ಲ ಇದೆಯಲ್ಲ. ನಾನು ನಿದ್ದೆ ಮಾಡಿಬಿಟ್ರೆ ಮನೆ ಹೊಟ್ಟೋಗುತ್ತಾ? ರೂಮ್ನಲ್ಲೂ ಒಂದು ಕಡೆ ಮಲಗಿದ್ದೀನಿ, ಆದರೂ ಮುಂದೆ ಗೊತ್ತಾಗ. ಯಾಕೆಂದರೆ ಸಂಬಂಧ ಬಿಟ್ಟೋಯ್ತು, ಅದಕ್ಕೋಸ್ಕರ ಗೊತ್ತಾಗಲಿಲ್ಲ. ಆದರೆ ಸುಷುಪ್ತಿನಲ್ಲಿ ನಾನು ಮಲ್ಕೊಂಡಿರುವಾಗ ಅಲ್ಲಿರೋ ಆನಂದ ನಾನು ಅನುಭವಿಸ್ತಾ ಇದ್ದೀನೋ ಇಲ್ವೋ? ಅಲ್ಲಿರೋ ಆನಂದ ನಾನು ಅನುಭವಿಸ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ನಾನು ನಿದ್ದೆ ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಯ್ತಲ್ಲ. ಈಗ ಅನುಭವಿಸೋಕ್ಕಾಗಲ್ವಲ್ಲ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಎಚ್ಚರಿಕೆಯಿಂದ ಇರಬೇಕು, ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದೆ, ಹೌದು ತಾನೆ? ಹಾಗೇನಲ್ಲಿ ನಾನು ಸುಖವಾಗಿ ನಿದ್ದೆ ಮಾಡಿದೆ, ಏನು ದುಃಖವಿರಲಿಲ್ಲ ಅಂತನೋ ಅನುಭವ ಬರಬೇಕಾಗಿದ್ದರೆ ನಾನು ನಿದ್ದೆ ಹೊಡ್ತಾ ಇದ್ರಾಗುತ್ತಾ? ಹೋಗಲ್ಲ. ಆದ್ದರಿಂದ ಇಲ್ಲಿರೋ ತತ್ವ ಏನಂದರೆ, ಏನಿದು ಮಲ್ಕೊಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಮಲ್ಕೊಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಇಲ್ಲಿರೋ ನಾನು ಮಲ್ಕೊಳ್ಳೋದು ಇಲ್ಲ, ಹೇಳೋದು ಇಲ್ಲ. ಯಾರು ನೀವು ವಿಚಿತ್ರ? ನಾನು ಯಾರು ನನಗೆ ಗೊತ್ತಿಲ್ವಲ್ಲ. ಅದನ್ನು ತಿಳ್ಕೊಂಬಿಟ್ರೆ, ಅದೇ ನಾನು ಅಂತ ತಿಳ್ಕೊಂಬಿಟ್ರೆ ಏನು ಆಮೇಲೆ ಸಮಸ್ಯೆನೇ ಇಲ್ವಲ್ಲ. ಶರೀರ ಎದ್ರೆ ಎದ್ಕೊಳ್ಳಿ, ಬಿದ್ದರೆ ಬೀಳಲಿ, ಏನಾದರೂ ಹಾಕ್ಕೊಳ್ಳಿ. ಶರೀರ ಒಂದ್ಸಲ ಸಂಬಂಧ ಬಿಟ್ಟ ಮೇಲೆ ಗೊತ್ತಾಯ್ತಾ? ಏನಾದರೂ ಏನತ್ತೆ? ಇವಾಗ ರೈಲ್ವೆ ಕ್ಯಾರೇಜ್ ರಿಸರ್ವ್ ಮಾಡಿಸಿರ್ತೀವಿ ಒಂದು ಟಿಕೆಟ್, ಒಂದು ಸೀಟು, ಅದು ಮುಗ್ಕೊಳ್ಳೇ ಬರ್ತೀವಿ. ಅದ್ರ ಮೇಲೆ ವ್ಯಾಮೋಹ ಇದೆಯೇನೋ? ಇಲ್ಲ.
ಹಾಗೇನೆ ಇಲ್ಲಿ ಸಂಬಂಧವಿಲ್ಲ ಅಂತ ಗೊತ್ತಾದ ಮೇಲೆ ತಕ್ಷಣ ಅಲ್ಲೇ ಆಗ್ಬಿಡುತ್ತೆ, ಅಲ್ಲೇ ಸ್ವರೂಪ. ಆದರೆ ನಾನು ಯಾರು ಅಂತ ತಿಳ್ಕೋಬೇಕು. ನಾನು ಯಾರು ಅಂದರೆ ಅದನ್ನು ತಿಳಿಸೋದಕ್ಕೋಸ್ಕರನೇ ಇಂದ ಮುಂದಿನ 6, 7, 8 ಅಧ್ಯಾಯಗಳಿರೋದು. ಅಲ್ಲಿರೋದು ನೀನು ಯಾರು ಅಂದರೆ ತಜ್ಜಲಾನ್ ಅಂತ ಹೇಳ್ತಲ್ಲ, ಯಾವುದರಿಂದಲೇ ಹುಟ್ಟಿ ಯಾವುದರಲ್ಲೇ ಇದ್ದು ಯಾವುದರಲ್ಲೇ ಲೈವ್ ಆಗ್ತಾ ಇದೆಯೋ ಅದು ಆ ತತ್ ಯಾವುದು? ಆ ತತ್ತನ್ನೋದೇ ಬ್ರಹ್ಮ. ಆ ಬ್ರಹ್ಮವೇ ನಾನು. ಅಲ್ಲಿಗೆ ಛಾಂದೋಗ್ಯೋಪನಿಷತ್ತು ಏನು ಮಾಡಿದೆ ಅಂದರೆ, ಇಲ್ಲಿಂದ ಅಭ್ಯುದಯ ಅಂತ ಕರ್ಕೊಂಡೋಗಿ ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು, ನಾನು ಸುಂದರವಾಗಿರಬೇಕು ಅಂತದೆಲ್ಲ ಕೇಳ್ಕೊಂಡು ಫೋನ್ ಮಾಡಿ ಮೋಕ್ಷ ತನಕ ಕರ್ಕೊಂಡು ಹೋಗ್ಬಿಡ್ತು. ಅರ್ಥ ಆಗ್ತಾ ಇದೆಯಾ ಎಲ್ಲಿಗೂ? ಅದಕ್ಕೋಸ್ಕರನೇ ವೇದಾಂತದ ತಾತ್ಪರ್ಯ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಯ್ತಾ, ನಾವು ಅದಕ್ಕೆ ಮುಂಚೆ ಇದ್ದಂಗೆ ಇರೋದಕ್ಕಾಗೋದೇ ಇಲ್ಲ. ತುಂಬ ಬದಲಾವಣೆಗಳಾಗುತ್ತೆ. ಏನೋ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಮೀ, ಸರಿ ಇಲ್ಲಪ್ಪ, ನಾನು ಸ್ವಲ್ಪ ಸರಿ ಹೋಗಬೇಕು ಅಂತ ಅನಿಸುತ್ತೋ ಇಲ್ವೋ ರೀ? ಅರೆ ನನ್ನನ್ನು ನಾನೇ ಚೀಟ್ ಮಾಡ್ಕೋತಾ ಇದ್ದೀನಲ್ಲ, ಸರಿ ಇಲ್ಲ ಇದು. ನಾನು ಸ್ವಲ್ಪ ಶಾಸ್ತ್ರ ಓದಬೇಕು, ಶಾಸ್ತ್ರ ಸರಿಯಾಗಿ ತಿಳ್ಕೋಬೇಕು. ಮರೆತೋ ಇಲ್ವೋ? ಆದ್ದರಿಂದ ಈ ಕ್ರಮದಲ್ಲಿ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡೋಗಿ 3 ಅಧ್ಯಾಯಗಳು ತಿಳಿಸುತ್ತೆ. ನಾನು ನಾಳೆಯಿಂದ ಹೀಗೆ 3 ಅಧ್ಯಾಯಗಳದ್ದು ಇರತಕ್ಕಂಥ ವಿಚಾರವನ್ನು ತಿಳಿಸ್ಕೊಂಡು ಹೋಗ್ತೀನಿ. ನಿಮ್ಮ ಸಂಶಯಗಳೇನಾದರೂ ಇದ್ದರೆ ಖಂಡಿತ ಕೇಳಬೇಕು. ಗೊತ್ತಾ? ಎಲ್ಲಿ ನಿಲ್ಲಿಸ್ಕೋಣ ಹೇಳಿ. ಶ್ರುತಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ